ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಗೆಹ್ಲೋಟ್ ಪುಷಸ್ ಔಟ್ ಕೋ ಪೈಲಟ್ ಟು ಕ್ರಶ್ ರಾಜಸ್ಥಾನ್ ರಿವೋಲ್ಟ್. ಕಳೆದ 2-3 ದಿನಗಳಿಂದ ರಾಜಸ್ಥಾನದ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿದ್ವು. ಇದಕ್ಕೆ ಕಾರಣ ರಾಜಸ್ಥಾನದ ಪ್ರಸಕ್ತ ಉಪಮುಖ್ಯಮಂತ್ರಿ ಅಥವಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಸಚಿನ್ ಪೈಲಟ್ ಅವರು ಈ ಹಿಂದೆ UPA 2 ಸರ್ಕಾರದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಅಂಡ್ ಪ್ರಸಕ್ತವಾಗಿ ಅವರು ರಾಜಸ್ಥಾನದ ಸರ್ಕಾರದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಥವಾ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಬಟ್ ಅವರಿಗೂ ಮತ್ತೆ ಅಲ್ಲಿನ ಪ್ರಸಕ್ತ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರಿಗೂ ಸಾಕಷ್ಟು ದಿನಗಳಿಂದ ಒಂದು ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಇದರ ಫಲವಾಗ್ಬಿಟ್ಟು ಆ ಒಂದು ಸರ್ಕಾರವನ್ನು ಪತನಗೊಳಿಸಲಿಕ್ಕೆ ಸಚಿನ್ ಪೈಲಟ್ ಅವರು ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ರು. ಬಟ್ ಈಗ ಅದು ಆಲ್ಮೋಸ್ಟ್ ಫ್ಲಾಪ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಏನು ರಾಜಕೀಯ ಪ್ರಸಂಗಗಳು ನಡೆದವು ಅದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಲ್ಲ. ಬಟ್ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ಒಂದು ಕಾನ್ಸ್ಟಿಟ್ಯೂಷನ್ನ ಆಂಗಲ್ನಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳು ನಮಗೆ ಸಿಗ್ತಾ ಹೋಗ್ತವೆ. ಅಂಡ್ ಮೂಲತಃ ಸಚಿನ್ ಪೈಲಟ್ ಏನಿದ್ದಾರೆ ಇವರೊಬ್ಬ ಯುವ ರಾಜಕಾರಣಿ. ಇವರು ಬೇಸಿಕಲಿ ರಾಜಸ್ಥಾನದ ಪ್ರಸಿದ್ಧ ರಾಜಕಾರಣಿ ರಾಜೇಶ್ ಪೈಲಟ್ ಅವರ ಪುತ್ರ. ರಾಜೇಶ್ ಪೈಲಟ್ ಅಂತ ಹೇಳಿದ್ರೆ ಇವರು ಒರಿಜಿನಲಿ ನಮ್ಮ ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸ್ಕ್ವಾಡ್ರನ್ ಲೀಡರ್ ಆಗಿದ್ರು. ಅಂದರೆ ಯುದ್ಧ ವಿಮಾನಗಳನ್ನ ಹಾರಾಟ ನಡೆಸ್ತಕ್ಕಂತಹ ಒಬ್ಬ ಪೈಲಟ್ ಕೂಡ ಆಗಿದ್ರು. ಸೊ ಹಾಗಾಗಿ ಅವರ ಒರಿಜಿನಲ್ ಹೆಸರು ರಾಜೇಶ್ವರ್ ಬದೂರಿ ಅಂತ ಹೇಳಿ. ಬಟ್ ಅನಂತರ ಅವರು ವಾಯುಪಡೆಯ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಅವರು ರಾಜಕೀಯಕ್ಕೆ ಎಂಟರ್ ಆಗ್ತಾರೆ. ರಾಜಕೀಯಕ್ಕೆ ಸೇರ್ತಕ್ಕಂತಹ ಸಂದರ್ಭದಲ್ಲಿ ತಮ್ಮ ಹೆಸರನ್ನ ರಾಜೇಶ್ವರ್ ಬದೂರಿ ಇದ್ದಿದ್ದನ್ನ ರಾಜೇಶ್ ಪೈಲಟ್ ಅಂತ ಮಾಡ್ಕೊಳ್ತಾರೆ. ಸೊ ಅವರ ಪುತ್ರ ಸಚಿನ್ ಪೈಲಟ್ ಅವರು ಪ್ರಸಕ್ತವಾಗಿ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಸೊ ಹಾಗಾಗಿ ಈ ಒಂದು ಪ್ರಹಸನ ನಡೀತಾ ಇತ್ತು. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಿನ್ನೆ ನಡೆದಂತಹ 2 ಪ್ರಮುಖ ಸುದ್ದಿಗಳನ್ನ ಗಮನಿಸಬೇಕಾಗುತ್ತೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆದಿದ್ದು. ಅದನ್ನು ನಾವು CLP ಮೀಟಿಂಗ್ ಅಂತ ಕರಿತೀವಿ, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್. ಸೊ ಇದರ ಬಗ್ಗೆ ಡೀಟೇಲ್ಸ್ನ ಸ್ವಲ್ಪ ಹೊತ್ತಲ್ಲ ತಿಳ್ಕೊಳ್ತಾ ಹೋಗೋಣ. ಬಟ್ ನಾವೀಗೇನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಈ ಒಂದು CLP ಮೀಟಿಂಗ್ನ ಫಲಿತಾಂಶಗಳು. ಈ CLP ಮೀಟಿಂಗ್ನಲ್ಲಿ 2 ಪ್ರಮುಖವಾದಂತಹ ನಿರ್ಣಯಗಳನ್ನ ಕೈಗೊಂಡ್ರು. ಅದೇನಪ್ಪ ಅಂತ ಹೇಳಿದ್ರೆ ಸಚಿನ್ ಪೈಲಟ್ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಗೊಳಿಸುವುದು, ಡಿಸ್ಮಿಸ್ ಮಾಡುವುದು, ಅದು ಒಂದು ಪ್ರಮುಖವಾದಂತಹ ಒಂದು ತೀರ್ಮಾನ ಆಗಿತ್ತು. ಅದನ್ನು ಹೊರತುಪಡಿಸಿ ಏನು ಪ್ರಸಕ್ತವಾಗಿ ರಾಜಸ್ಥಾನ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿದ್ದರು ಸಚಿನ್ ಪೈಲಟ್ ಅವರು, ಆ ಒಂದು ಸ್ಥಾನದಿಂದನೂ ಕೂಡ ಅವರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನೋಡಿ, ಇಡೀ ರಾಜಸ್ಥಾನದ ಕಾಂಗ್ರೆಸ್ ಪಕ್ಷದ ಘಟಕ ಏನಿತ್ತು ಅದರ ಅಧ್ಯಕ್ಷರು ಸಚಿನ್ ಪೈಲಟ್ ಅವರಾಗಿದ್ದರು. 2018ನೇ ಇಸ್ವಿಯಲ್ಲಿ ಅಲ್ಲಿನ ಅಸೆಂಬ್ಲಿ ಎಲೆಕ್ಷನ್, ಅಲ್ಲಿನ ಚುನಾವಣೆ ನಡೆದಾಗಲೂ ಕೂಡ ಸಚಿನ್ ಪೈಲಟ್ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಜಯಿಸಲಾಗಿತ್ತು. ಬಟ್ ಆದರೂ ಕೂಡ ಅವರಿಗೆ ಮುಖ್ಯಮಂತ್ರಿ ಪದವಿ ಸಿಗಲಿಲ್ಲ. ಹೀಗೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಬರ್ತಾ ಹೋಗ್ತವೆ. ಬಟ್ ನಾವು ಇವಾಗ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಷ್ಟು. ಸೊ ನಿಮಗೆ ಒಂದು ವಿಚಾರ ಕಾಣಿಸ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕೂಡ ನೋಡ್ಬೋದು ನೀವು, ಏನು ಪ್ರಸಕ್ತವಾಗಿ ರಾಜಸ್ಥಾನದ ರಾಜ್ಯಪಾಲರಿದ್ದಾರೆ ಕಲ್ರಾಜ್ ಮಿಶ್ರಾ. ಸೊ ಕಲ್ರಾಜ್ ಮಿಶ್ರಾ ಅವರಿಗೆ ಅಲ್ಲಿನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಒಂದು ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಸಚಿನ್ ಪೈಲಟ್ ಸೇರಿದಂತೆ ಒಟ್ಟು 3 ಜನ ಮಂತ್ರಿಗಳನ್ನ ತಮ್ಮ ಸ್ಥಾನದಿಂದ ವಜಾಗೊಳಿಸಬೇಕು, ಆ ಒಂದು ಮಿನಿಸ್ಟರ್ಸ್ ಅನ್ನ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಸೊ ನಾವು ನಮ್ಮ ಸಂವಿಧಾನದ ಒಂದು ಆಂಗಲ್ ಇಂದ ತಿಳ್ಕೊಳ್ತಾ ಹೋಗೋಣ. ನಮ್ಮ ಭಾರತೀಯ ಸಂವಿಧಾನ 163ನೇ ವಿಧಿ ಆರ್ಟಿಕಲ್ 163ಯಲ್ಲಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಮಾತಾಡುತ್ತೆ, ಅಥವಾ ಈ ಮಂತ್ರಿ ಮಂಡಳ ಏನಿದೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲದ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಅದೇ ರೀತಿ 164ನೇ ವಿಧಿ ಕೂಡ ಈ ಮಂತ್ರಿಗಳ ಕುರಿತಾಗಿ ಮಾತಾಡ್ತಾ ಹೋಗುತ್ತೆ. ಒಂದ್ ಮಾತು ನಿಮ್ಗೆ ನೆನಪಿರಬೇಕು, ಯಾವಾಗಲೂ ಕೂಡ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಿಸ್ತಾರೆ. ಅಂಡ್ ಮುಖ್ಯಮಂತ್ರಿ ತಮಗೆ ಯಾರ್ಯಾರು ಮಂತ್ರಿಗಳು ಬೇಕು ಅನ್ನೋದನ್ನ ಚೂಸ್ ಮಾಡಿಬಿಟ್ಟು ಆ ಒಂದು ಪಟ್ಟಿಯನ್ನು ರಾಜ್ಯಪಾಲರಿಗೆ ಕೊಡಲಾಗುತ್ತೆ. ಅಂಡ್ ಆ ಒಂದು ಪಟ್ಟಿಯ ಆಧಾರದ ಮೇಲೆ ರಾಜ್ಯಪಾಲರು ಮಂತ್ರಿಗಳನ್ನ ನೇಮಿಸಿಕೊಳ್ತಾರೆ. ಸೊ ನಿಮಗೆ ಪ್ರಶ್ನೆ ಕೇಳಬಹುದು ಎಕ್ಸಾಮ್ನಲ್ಲಿ, ಹೂ ಅಪಾಯಿಂಟ್ಸ್ ಮಿನಿಸ್ಟರ್ಸ್, ಅಥವಾ ಮಂತ್ರಿಗಳ ನೇಮಕಾತಿಯನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ರಾಜ್ಯಪಾಲರು ಮಾಡ್ತಾರೆ. ಬಟ್ ಅವರು ತಮ್ಮ ವಿವೇಚನೆಗೆ ತಕ್ಕಂತೆ ಮಾಡಲ್ಲ. ಅವರು ತಮ್ಮ ಡಿಸ್ಕ್ರಿಷನರಿ ಪವರ್ಸ್ ಅನ್ನ ಯೂಸ್ ಮಾಡಿ ಮಂತ್ರಿಗಳನ್ನ ನೇಮಕ ಮಾಡಲ್ಲ. ಬದಲಾಗಿ ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ಮಂತ್ರಿಗಳನ್ನ ಅಥವಾ ಸಚಿವರನ್ನ ಆಯ್ಕೆ ಮಾಡ್ತಾರೆ. ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಹೇಗೆ ಮಂತ್ರಿಗಳ ನೇಮಕಾತಿಯನ್ನ ಮುಖ್ಯಮಂತ್ರಿಯ ಒಂದು ವಿವೇಚನೆಗೆ ಅಥವಾ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ರಾಜ್ಯಪಾಲರು ಮಾಡ್ತಾರೋ, ಅದೇ ನಿಟ್ಟಿನಲ್ಲಿ ಸಚಿವರ ಒಂದು ವಜಾವನ್ನು ಕೂಡ ಅವರು ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಮಾಡ್ತಾರೆ. ನೀವು ಸಂವಿಧಾನದ ಪುಸ್ತಕವನ್ನು ತೆಗೆದು ನೋಡಿದ್ರೆ ಈ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿ ಇರತಕ್ಕಂತಹ ಅಧಿಕಾರಗಳಲ್ಲಿ ಇದು ಕೂಡ ಪ್ರಮುಖವಾಗಿ ನಿಮಗೆ ಕಂಡುಬರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಅವರು ಮಂತ್ರಿಗಳನ್ನ ತಾವೇ ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಆಯ್ಕೆ ಮಾಡಿದಂತಹ ಪಟ್ಟಿಯನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಅದೇ ರೀತಿ ಯಾವ ಮಂತ್ರಿಗೆ ಯಾವ ಖಾತೆಯನ್ನು ಕೊಡಬೇಕು, ಅಲೋಕೇಶನ್ ಆಫ್ ಪೋರ್ಟ್ಫೋಲಿಯೋಸ್. ನೀವು ಕೂಡ ಕೇಳಿರ್ತೀರಾ ಪೋರ್ಟ್ಫೋಲಿಯೋಸ್ ಅಂದ್ರೆ ಏನು? ಪೋರ್ಟ್ಫೋಲಿಯೋಸ್ ಅಂತ ಹೇಳಿದ್ರೆ ಖಾತೆಗಳು ಅಂತ ಹೇಳಿ. ಯಾವ ರೀತಿ ಗೃಹ ಖಾತೆ, ಅರಣ್ಯ ಖಾತೆ, ಪ್ರವಾಸೋದ್ಯಮ ಖಾತೆ, ಹೀಗೆ ಬೇರೆ ಬೇರೆ ಪೋರ್ಟ್ಫೋಲಿಯೋಸ್ ಬರುತ್ತೆ. ಅದನ್ನು ಕೂಡ
ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರತಕ್ಕಂತಹದ್ದು. ಅದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಯಾವ ರೀತಿ ನೇಮಕಾತಿ ಹೀಗೆ ನಡೆಯುತ್ತೋ ವಜಾವನ್ನು ಮಾಡಬೇಕಾದ್ರೂ ಕೂಡ ಮುಖ್ಯಮಂತ್ರಿಗಳ ಮಾತನ್ನೇ ರಾಜ್ಯಪಾಲರು ಕೇಳಬೇಕು. ಸೊ ಬಹಳ ಸಿಂಪಲ್ ಆಗಿ ಅಶೋಕ್ ಗೆಹ್ಲೋಟ್ ಅವರು ಹೇಳಿದ್ದಾರೆ, ಈ 3 ಜನ ಮಂತ್ರಿಗಳನ್ನ ವಜಾ ಮಾಡಿ ಅಂತ ಹೇಳಿ. ರಾಜ್ಯಪಾಲರು ಅದನ್ನ ಫಾಲೋ ಮಾಡಿಬಿಟ್ಟು ಆ 3 ಜನನ್ನ ವಜಾ ಮಾಡ್ತಾರೆ. ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ನಿಮಗೆ ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು, ಈ ಮಂತ್ರಿಗಳ ಅವಧಿ ಎಷ್ಟು, ಟೆನ್ಯೂರ್ ಆಫ್ ಮಿನಿಸ್ಟರ್ಸ್ ಅಂತ ಕೇಳಬಹುದು. ನೋಡಿ, ಅವಧಿ ಬಹಳ ಸಿಂಪಲ್, ನಿಮಗೆ ಗೊತ್ತಿರಬೇಕು. ಪ್ಲೆಜರ್ ಆಫ್ ಗವರ್ಮೆಂಟ್, ಪ್ಲೆಜರ್ ಆಫ್ ಗವರ್ನರ್ ಅಂದ್ರೆ ರಾಜ್ಯಪಾಲರು ಎಲ್ಲಿವರೆಗೂ ಇಚ್ಛಿಸ್ತಾರೋ ಅಲ್ಲಿವರೆಗೂ ಕೂಡ ಮಾತ್ರ ಮಂತ್ರಿ ಅಧಿಕಾರದಲ್ಲಿ ಇರ್ತಾರೆ. ಸೊ ಅವರಿಗೆ ನಿರ್ದಿಷ್ಟವಾದಂತಹ ಅವಧಿ ಇಲ್ಲ. ಸೊ ಯಾವ ರೀತಿ ರಾಷ್ಟ್ರಪತಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ ಅವಧಿ ಇರುತ್ತೋ ಆ ರೀತಿ ಮಂತ್ರಿಗಳಿಗಾಗಿರಬಹುದು ಅಥವಾ ಮುಖ್ಯಮಂತ್ರಿಗಳಾಗಿರಬಹುದು ಅವರಿಗೆ ಅವಧಿ ಇರಲ್ಲ. ಸೊ ಅವರು ರಾಜ್ಯಪಾಲರಿಗೆ ಇಚ್ಛಿಸಿದಷ್ಟು ಅಂತ ಇರ್ತಾರೆ. ಹಾಗಂತ ಅವರು ಬೇಕಾಬಿಟ್ಟಿ ಅವ್ರನ್ನ ವಜಾ ಮಾಡುವಂತಿಲ್ಲ, ಕೇವಲ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ವಜಾ ಮಾಡಬಹುದಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾದಂತಹ 2 ವಿಚಾರಗಳು. ನಾನೀಗ ಈ CLP ಬಗ್ಗೆ ಮಾತಾಡ್ತೀನಿ. ನಾನು ಆಗ್ಲೇ ತಾನೇ ಹೇಳಿದೆ, ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಅಂತ. ಯಾವಾಗಲೂ ಒಂಬತ್ತು ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ಮೀಟಿಂಗ್, ಫಾರ್ ಎಕ್ಸಾಂಪಲ್ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಅಂತ ಹೇಳಿದ್ರೆ ಆ ಪಕ್ಷದ ಅಧ್ಯಕ್ಷರಿರಬಹುದು, ಕಾರ್ಯದರ್ಶಿಗಳಿರಬಹುದು, ಬೇರೆ ಬೇರೆ ಪದಾಧಿಕಾರಿಗಳಿರಬಹುದು, ಅವರೆಲ್ಲರೂ ಕೂಡ ಬರ್ತಾರೆ. ಬಟ್ ಆದ್ರೆ ಕಾಂಗ್ರೆಸ್ ಪಕ್ಷದ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಥವಾ ನಾವು ಕನ್ನಡದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಅಂತ ಕರಿತೀವಿ. ಈ ಸಭೆಯಲ್ಲಿ ಆ ಪಕ್ಷದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸುವಂತಿಲ್ಲ. ಬಟ್ ಕೇವಲ ಚುನಾಯಿತ ಜನಪ್ರತಿನಿಧಿಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಇನ್ ಅದರ್ ವರ್ಡ್ಸ್ ನಾವು MLAಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ತೀವಿ ರಾಜ್ಯ ಸರ್ಕಾರದಲ್ಲಿ. ಅದೇ ರೀತಿ ಕೇಂದ್ರದಲ್ಲಿ MP ಗಳು, ಸಂಸತ್ ಸದಸ್ಯರು ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದೇ ರೀತಿ ಬಿಜೆಪಿ ಪಕ್ಷದಲ್ಲೂ ಕೂಡ ನಡೆಯುತ್ತೆ, ಪ್ರತಿಯೊಂದು ಪಕ್ಷದಲ್ಲೂ ಕೂಡ ನಡೆಯುತ್ತೆ. ಅದನ್ನ ಶಾಸಕಾಂಗ ಪಕ್ಷದ ಸಭೆ ಅಂತ ಕರಿತೀವಿ, ಅಥವಾ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಮೀಟಿಂಗ್ ನಲ್ಲೇ ಅವರು ತಮ್ಮ ನಾಯಕರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅವರೇ ಮುಂದೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸ್ತಾರೆ. ಅಂದ್ರೆ ಅವರು ಮೆಜಾರಿಟಿ ಇದ್ರೆ ಮಾತ್ರ ಅವರಿಗೆ ಅಧಿಕಾರ ಸಿಗ್ತಕ್ಕಂತಹದ್ದು. ಇದು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಂಡ್ ಇಲ್ಲೂ ಕೂಡ ಒಂದು ಮಾತನ್ನ ನೋಡ್ತಾ ಇದ್ದೀರಾ ನೋಡಿ, ಇಷ್ಟೆಲ್ಲ ನಡೆದ ಮೇಲೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿತ್ತು ತನ್ನ ಎಲ್ಲಾ ಶಾಸಕರನ್ನ. ಅವರು ಅಲ್ಲಿ ಒಂದು ಮೆಜಾರಿಟಿನ ಪ್ರೂವ್ ಕೂಡ ಮಾಡಿದ್ರು. ಬಟ್ ಆದ್ರೂ ಕೂಡ ಇವತ್ತಿಗೂ ಬಿಜೆಪಿ, ಅಲ್ಲಿನ ವಿರೋಧ ಪಕ್ಷವಾಗಿರ್ತಕ್ಕಂತಹ ಬಿಜೆಪಿ ಇರಬಹುದು ಅಥವಾ ಸಚಿನ್ ಪೈಲಟ್ ಅವರ ಬಣ ಇರಬಹುದು, ಅವರ ಇಬ್ರು ಕೂಡ ಹೇಳ್ತಿರ್ತಕ್ಕಂತಹದ್ದು, ನೀವು ರಾಜಸ್ಥಾನದ ವಿಧಾನಸಭೆ ಏನಿದೆ ಅಲ್ಲಿನ ಸದನದಲ್ಲಿ ನಿಮ್ಮ ಬಹುಮತವನ್ನ ಸಾಬೀತು ಮಾಡಿ ಅಂತ ಹೇಳಿ. ನೋಡಿ, ಇದು ಬಹಳ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ಸುದ್ದಿ. ಬಿಕಾಸ್ ನಾವು ಇದಕ್ಕೆ 1994 ಒಂದು ಪ್ರಮುಖವಾದಂತಹ ಪ್ರಕರಣದ ಬೆನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. 1994ನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದಂತಹ ಪ್ರಕರಣದ ತೀರ್ಪನ್ನ ಕೊಡುತ್ತೆ. ಅದು SR ಬೊಮ್ಮಾಯಿ ಪ್ರಕರಣ ಅಂತ ಕರೆಯಲಾಗುತ್ತೆ. ನೋಡಿ, ತುಂಬಾ ಇಂಪಾರ್ಟೆಂಟ್, ಪರೀಕ್ಷಾ ದೃಷ್ಟಿಯಿಂದ ಅಂತೂ ಬಹಳ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಎಕ್ಸಾಮ್ಸ್ ನಲ್ಲಿ ಖಂಡಿತ ಇಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. SR ಬೊಮ್ಮಾಯಿ ಅಂದ್ರೆ ಏನು? ಅವರು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ. 1988-89 ಸಂದರ್ಭದಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಜನತಾ ಪಕ್ಷ ಅದಾದ ಬಳಿಕ ಜನತಾ ದಳ ಆಯಿತು. ಸೊ ಈ ಜನತಾ ದಳ ಪಕ್ಷದಿಂದ ಅವರು ಮುಖ್ಯಮಂತ್ರಿ ಆಗಿದ್ರು. ಬಟ್ ನಮ್ಮ ಅಂದಿನ ಸಂದರ್ಭದಲ್ಲಿ ಇದ್ದಂತಹ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ಒಂದು ನಿರ್ಧಾರವನ್ನು ಕೈಗೊಂಡ್ಬಿಟ್ಟು SR ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರವನ್ನ ವಜಾಗೊಳಿಸುತ್ತೆ. ಇವತ್ತಿಗೂ ಕೂಡ ನಮ್ಮ ಭಾರತೀಯ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಪ್ಪು ಚುಕ್ಕಿ ಆಗ್ಬಿಟ್ಟು ಈ SR ಬೊಮ್ಮಾಯಿ ಪ್ರಕರಣ ಉಳ್ಕೊಂಡಿದೆ. ನೋಡಿ, SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅಂಡ್ ಅವರಿಗೆ ಸಾಕಷ್ಟು ಬಹುಮತ ಕೂಡ ಇತ್ತು, ತಮಗೆ ಒಂದು ಮೆಜಾರಿಟಿ ಕೂಡ ಇತ್ತು. ಬಟ್ ಅದಾದ್ರೂ ಕೂಡ ಅಂದಿನ ಕೇಂದ್ರ ಸರ್ಕಾರ ಬಹಳ ಒಂದು ಅಸಾಂವಿಧಾನಿಕ ಮಾರ್ಗದಲ್ಲಿ ಇವರ ಸರ್ಕಾರವನ್ನ ವಜಾಗೊಳಿಸಿತು. ಆ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯಪಾಲರು ವೆಂಕಟಸುಬ್ಬಯ್ಯ ಅಂತ ಹೇಳಿ, ಸೊ ವೆಂಕಟಸುಬ್ಬಯ್ಯ ಅಂತ ನೀವು ಕೂಡ ಕೇಳಿರಬಹುದು. ಬಹಳಷ್ಟು ಜನ ಅವ್ರನ್ನ ಒಂದು ಅಣಕಿಸುವ ರೀತಿಯಲ್ಲಿ ಅವ್ರನ್ನ ವೆಂಕಟಸುಬ್ಬಯ್ಯ ಅಲ್ಲ ಸಂಕಟಸುಬ್ಬಯ್ಯ ಅಂತ ಕೂಡ ಕರೀತಾರೆ. ಬಿಕಾಸ್ ಇವರು ಅಂದಿನ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ತಾಪತ್ರಯವನ್ನು ಕೊಡ್ತಾ ಇದ್ರು. ಬಿಕಾಸ್ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಪಕ್ಷವೇ ಬೇರೆ, ರಾಜ್ಯದಲ್ಲಿದ್ದಂತಹದ್ದೇ ಬೇರೆ. ಸೊ ಹಾಗಾಗಿ ಸಾಕಷ್ಟು ಕೆಲಸಗಳಿಗೆ ಅಡ್ಡಗಾಲನ್ನ ಹಾಕ್ತಾ ಇದ್ರು. ಸೊ ಹಾಗಾಗಿ ಇವರಿಗೆ ಒಂದು ಬಹುಮತ ಇದ್ದರೂ ಕೂಡ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು, ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆದಿದ್ರು. ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರು ಬಹುಮತವನ್ನ ಹೊಂದಿಲ್ಲ. ಸೊ ಹಾಗಾಗಿ ನೀವು ದಯವಿಟ್ಟು ಸಂವಿಧಾನದ 356ನೇ ವಿಧಿ ಆರ್ಟಿಕಲ್ 356 ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಕರ್ನಾಟಕದ ಮೇಲೆ ಹೇರಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲ ವೆಂಕಟಸುಬ್ಬಯ್ಯ ಅವರು ರಾಷ್ಟ್ರಪತಿಯವರಿಗೆ ಒಂದು ಪತ್ರವನ್ನ ಬರೀತಾರೆ. ಅದನ್ನ ಮನ್ನಿಸಿದಂತಹ ರಾಷ್ಟ್ರಪತಿ ಮರುದಿನವೇ ಈ ಸಂಬಂಧ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟು ಸರ್ಕಾರವನ್ನ ವಜಾ ಮಾಡ್ತಾರೆ. ಬಟ್ ಇದರ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ 1994ನಲ್ಲಿ ತೀರ್ಪನ್ನ SR ಬೊಮ್ಮಾಯಿ ಅವರ ಪರವಾಗಿ ಕೊಡುತ್ತೆ. ಬಟ್ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, 1989ರಲ್ಲೇ ಈ ಸರ್ಕಾರ ಪತನವಾಗ್ಬಿಟ್ಟಿರುತ್ತೆ, ವಜಾಗೊಳಿಸಲಾಗಿರುತ್ತೆ. ಸೊ ಮತ್ತೆ ಅವರು ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇಲ್ಲ. ಇದು ಕೇವಲ ಅವರಿಗೊಂದು ನೈತಿಕ ಗೆಲುವಾಗಿ ಉಳ್ಕೊಳ್ಳುತ್ತೆ. ಏನು ಪ್ರಸಕ್ತವಾಗಿ ನಮ್ಮ ಕರ್ನಾಟಕದ ಗೃಹ ಸಚಿವರಾಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು, ಇವರ ತಂದೆ SR ಬೊಮ್ಮಾಯಿ. ಇದು ಕೂಡ ನಿಮಗೆ ಎಷ್ಟು ಗೊತ್ತಿರಬೇಕಾಗುತ್ತೆ. ಸೊ SR ಬೊಮ್ಮಾಯಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತಿಂಗನ್ನ ಕ್ಲಿಯರ್ ಆಗಿ ಹೇಳುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಒಂದು ಸರ್ಕಾರ
ಬಹುಮತವನ್ನು ಹೊಂದಿದೆಯೋ ಇಲ್ಲೋ ಅಂತ ಹೇಳಿ ರಾಜ್ಯಪಾಲರು ತಮ್ಮ ಮನೆಯಲ್ಲಿ ರಾಜಭವನದಲ್ಲಿ ಕುತ್ಕೊಂಡು ಡಿಸೈಡ್ ಮಾಡೋದಲ್ಲ. ಆ ಒಂದು ಮೆಜಾರಿಟಿ ಪ್ರೂವ್ ಆಗಬೇಕಾಗಿರ್ತಕ್ಕಂತಹದ್ದು ವಿಧಾನಸಭೆಯ ಸದನದಲ್ಲಿ. ಸೊ ಇನ್ ದ ಹೌಸ್ ಅದು ತೀರ್ಮಾನ ಆಗಬೇಕಾಗುತ್ತೆ. ಈ ಒಂದು ಸ್ಟ್ರಿಕ್ಟ್ ಆರ್ಡರ್ ಅನ್ನ ಸುಪ್ರೀಂ ಕೋರ್ಟ್ 1994 SR ಬೊಮ್ಮಾಯಿ ಪ್ರಕರಣದಲ್ಲಿ ಕೊಡುತ್ತೆ. ಇದು ಬಹಳ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಒಂದು ಸದನದಲ್ಲಿ ಬಹುಮತವನ್ನು ಸಾಬೀತು ಪಡಿಸಿ ಅಂತ ಹೇಳಿ ಅಶೋಕ್ ಗೆಹ್ಲೋಟ್ ಅವರಿಗೆ ಕೇಳ್ಕೊಂತಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಶೋಕ್ ಗೆಹ್ಲೋಟ್ ಅಂದ್ರೆ ಯಾರು, ಸಚಿನ್ ಪೈಲಟ್ ಅಂದ್ರೆ ಏನು, ಅಂಡ್ ಯಾವ ರೀತಿ ಮಂತ್ರಿಗಳನ್ನ ಅಪಾಯಿಂಟ್ ಮಾಡೋದಾಗಿರಬಹುದು, ಅದೇ ರೀತಿ ವಜಾ ಮಾಡೋದಾಗಿರಬಹುದು ನಡೆಯುತ್ತೆ. ಅದೇ ರೀತಿ ಒಂದು ಸರ್ಕಾರ ಬಹುಮತವನ್ನು ಯಾವ ರೀತಿ ಪ್ರೂವ್ ಮಾಡಬೇಕು, SR ಬೊಮ್ಮಾಯಿ ಪ್ರಕರಣ, ಈ ಎಲ್ಲ ನಾಲೆಡ್ಜ್ ನಿಮಗೆ ಇರಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ತಹಶೀಲ್ದಾರ್ಸ್ ಆಸ್ಕ್ ಟು ಇಶ್ಯೂ ಲ್ಯಾಂಡ್ ರೆಕಾರ್ಡ್ಸ್ ಇನ್ ಲ್ಯಾಂಡ್ ಬಯರ್ಸ್ ನೇಮ್. ನೋಡಿ, ಕಳೆದ ಕೆಲವು ತಿಂಗಳುಗಳಿಂದ ಒಂದು ಸುದ್ದಿ ನಮ್ಮ ಕರ್ನಾಟಕದಲ್ಲಿ ಹರಿದಾಡ್ತಾ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಈ ಭೂ ಸುಧಾರಣೆ ಅಥವಾ ಇಂಗ್ಲಿಷ್ನಲ್ಲಿ ಅದನ್ನ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸಿತ್ತು. ಸುಗ್ರೀವಾಜ್ಞೆ ಅಥವಾ ಆರ್ಡಿನೆನ್ಸ್ ಅಂತ ಕರಿತೀವಿ. ನೋಡಿ, ಆರ್ಡಿನೆನ್ಸ್ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ. ನಮ್ಮ ಕೇಂದ್ರ ಸಂಸತ್ತು ಕೂಡ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇರುತ್ತೆ. ಅದೇ ರೀತಿ ನಮ್ಮ ರಾಜ್ಯದ ವಿಧಾನಸಭೆ ಕೂಡ ಈ ಒಂದು ನಮ್ಮ ಸರ್ಕಾರ ಕೂಡ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾ ಇರುತ್ತೆ. ಯಾವಾಗ ಸದನ ನಡೀತಾ ಇಲ್ವೋ, ಅಂದ್ರೆ ಎರಡೂ ಸದನಗಳು, ಲೋಕಸಭೆ ಅಥವಾ ರಾಜ್ಯಸಭೆ ಇರಬಹುದು, ಅದೇ ರೀತಿ ಕರ್ನಾಟಕದಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್, ಈ ಸದನಗಳು ಒಂದು ಸೆಷನ್ ಅಲ್ಲಿ ಇಲ್ಲದೆ ಇದ್ದಾಗ, ಸೊ ಅಲ್ಲಿ ಕಲಾಪಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲಿ ತುರ್ತಾಗಿ ಯಾವುದೋ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಈ ಆರ್ಡಿನೆನ್ಸ್ ರೂಟ್ ಅಥವಾ ಸುಗ್ರೀವಾಜ್ಞೆಯ ಮಾರ್ಗವನ್ನು ಹುಡ್ಕೊಳ್ಳಾಗುತ್ತೆ. ಸುಗ್ರೀವಾಜ್ಞೆನ ನೇರವಾಗಿ ಸರ್ಕಾರ ತೆಗೆದುಕೊಂಡು ಬರಬಹುದು. ಅದಕ್ಕೆ ರಾಜ್ಯಪಾಲರ ಅಂಕಿತ ಬೇಕಾಗುತ್ತೆ. ಅಂಡ್ ಅದು ಮುಂದೆ ಒಂದು ದಿನ ಏನು ನಮ್ಮ ವಿಧಾನಸಭೆ ಕಲಾಪ ಸ್ಟಾರ್ಟ್ ಆಗುತ್ತೆ, ಕಲಾಪ ಅಥವಾ ಸೆಷನ್ ಸ್ಟಾರ್ಟ್ ಆಗಿಬಿಟ್ಟು 6 ವಾರಗಳ ಒಳಗಾಗಿ 6 ವೀಕ್ಸ್ ಒಳಗಾಗಿ ಅದಕ್ಕೆ ಎರಡೂ ಸದನದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಸೊ ಅದಾದ ಬಳಿಕವೇ ಅದು ಒಂದು ಕಾನೂನಾಗಿ ಮಾರ್ಪಡುತ್ತೆ. ಬಟ್ ತಕ್ಷಣಕ್ಕೆ ಪ್ರಸಕ್ತವಾಗಿ ಅದು ಕಾನೂನು ಅಂತಾನೆ ಪರಿಗಣಿಸಲ್ಪಡುತ್ತೆ. ಬಟ್ ಒಂದು ವೇಳೆ ಮುಂದೆ ನಮ್ಮ ವಿಧಾನಸಭೆಯ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, ಸೆಷನ್ ಸ್ಟಾರ್ಟ್ ಆಗಿ 6 ವಾರಗಳು ಕಳೆದ ಬಳಿಕವೂ ಕೂಡ ಈ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಸುಗ್ರೀವಾಜ್ಞೆ ಲ್ಯಾಬ್ಸ್ ಆಗುತ್ತೆ. ಇದು ಕೂಡ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ 100% ಕೇಳ್ತಾರೆ ಇಂತಹ ಪ್ರಶ್ನೆಗಳನ್ನ. ಸೊ ಇಂತಹದ್ದೇ ಒಂದು ಸುಗ್ರೀವಾಜ್ಞೆನ ಹೊರತಂದ್ಬಿಟ್ಟು ನೀವು ನೋಡ್ತಾ ಇರೋ ರೀತಿ 1961ರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಥವಾ ಭೂ ಸುಧಾರಣಾ ಕಾಯ್ದೆ 1961 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಈ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ನಮ್ಮ ಸರ್ಕಾರ ತಂದಿದೆ. ಅಂಡ್ ಇತ್ತೀಚೆಗಷ್ಟೇ ನಮ್ಮ ರಾಜ್ಯಪಾಲರು ಅದಕ್ಕೆ ಸಹಿಯನ್ನು ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಇದೊಂದು ಕಾನೂನು ಆಗ್ಬಿಟ್ಟು ಮಾರ್ಪಟ್ಟಿದೆ. ಬಟ್ ಮುಂದೆ ಒಂದು ವೇಳೆ ಅದಕ್ಕೆ ಸದನದಲ್ಲಿ ಅನುಮೋದನೆ ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ಲ್ಯಾಬ್ಸ್ ಆಗುತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅದೊಂದು ಕಾನೂನು ಅಂತಾನೆ ಪರಿಗಣಿತವಾಗಿರುತ್ತೆ. ಸೊ ಅವ್ರೇನು ತಿದ್ದುಪಡಿ ಮಾಡಿದ್ರಪ್ಪ ಈ ಒಂದು ಸುಗ್ರೀವಾಜ್ಞೆಯ ಮೂಲಕ ಅಂತ ಹೇಳಿದ್ರೆ, ನೀವು ನೋಡ್ತಿದ್ದೀರಾ, ಈ ಒಂದು 1961ರ ಕಾಯ್ದೆ ಏನಿದೆ ಅದರ 79A ಮತ್ತು 79B ಸೆಕ್ಷನ್ಗಳನ್ನ, ಎರಡು ಪ್ರಮುಖವಾದಂತಹ ಸೆಕ್ಷನ್ಗಳು ಅದರ ಅಡಿಯಲ್ಲಿ ಇದ್ದು ಆ ಒಂದು ಕಾಯ್ದೆಯಲ್ಲಿ ಅದರ 79A ಅಂಡ್ 79B ಸೆಕ್ಷನ್ಗಳನ್ನ ಇದು ರದ್ದುಗೊಳಿಸಿದೆ, ರಿಪೀಲ್ ಮಾಡಿದೆ. ಸೊ ಈಗ ನಾವು ತಿಳ್ಕೊಬೇಕಾಗುತ್ತೆ 79A ಮತ್ತು 79B ಏನು ಹೇಳುತ್ತೆ ಅಂತ ಹೇಳಿ. ಬಿಕಾಸ್ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಇತ್ತೀಚೆಗಷ್ಟೇ ರದ್ದುಗೊಳಿಸಲಾದಂತಹ 79A ಮತ್ತು 79B ಸೆಕ್ಷನ್ಸ್ ಏನು ನಮ್ಮ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ಸ್ ಇದ್ದಾವೆ, ಅವುಗಳು ಏನನ್ನ ಸೂಚಿಸ್ತವೆ ಅಂತ ಹೇಳಿ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ನೀವು ನೋಡ್ತಾ ಇದ್ದೀರಾ 91A ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕೃಷಿ ಭೂಮಿಯನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ನಿಗದಿತ ಇನ್ಕಮ್ಗಿಂತ ಹೆಚ್ಚು, ಇನ್ಕಮ್ ಅಂತ ಹೇಳಿದ್ರೆ ಆದಾಯ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಆ ಕೃಷಿ ಭೂಮಿಯನ್ನ ಖರೀದಿ ಮಾಡುವಂತಿಲ್ಲ. ಅದ್ರ ಮೇಲೆ ಒಂದು ನಿರ್ಬಂಧವನ್ನ ಹೇರಿದ್ದು. ಬಿಕಾಸ್ ದೊಡ್ಡ ದೊಡ್ಡ ಶ್ರೀಮಂತರು, ಹೆಚ್ಚು ಆದಾಯವನ್ನು ಗಳಿಸ್ತಕ್ಕಂತಹ ಶ್ರೀಮಂತರು ಬಂದ್ಬಿಟ್ಟು ಕೃಷಿ ಭೂಮಿಯನ್ನು ಕೊಂಡ್ಕೊಳ್ತಾರೆ ಅನ್ನೋದು ಒಂದು ಆತಂಕಕ್ಕೆ ಕಾರಣವಾಗಿತ್ತು. ಸೊ ಹಾಗಾಗಿ 79A ಅನ್ನುವಂತಹ ಸೆಕ್ಷನ್ ನಲ್ಲಿ ಇನ್ಕಮ್ ಲಿಮಿಟ್ ಅನ್ನ ಪ್ರಿಸ್ಕ್ರೈಬ್ ಮಾಡಲಾಗಿತ್ತು, ಆದಾಯ ಮಿತಿಯನ್ನ ಹೇರಲಾಗಿತ್ತು. ಅದಕ್ಕಿಂತ ಜಾಸ್ತಿ ಆದಾಯ ಇರತಕ್ಕಂತಹ ವ್ಯಕ್ತಿಗಳು ಪರ್ಚೇಸ್ ಮಾಡುವಂತಿರಲಿಲ್ಲ ಕೃಷಿ ಭೂಮಿಯನ್ನ, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ. ಅದೇ ರೀತಿ 79B ಅನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನ್ ಫಾರ್ಮರ್ಸ್ ಅಂದ್ರೆ ಏನು, ರೈತರು ಅಲ್ಲದೆ ಇರೋರು, ಅಂದ್ರೆ ಯಾರು ಈ ಕೃಷಿಕರಲ್ವೋ ಅವರು ಕೃಷಿ ಭೂಮಿಯನ್ನ ಖರೀದಿ ಮಾಡುವುದಕ್ಕೆ ಕೂಡ ಒಂದು ನಿರ್ಬಂಧನೆ ಇತ್ತು. ಇದಕ್ಕೆ ಕಾರಣವೂ ಇಲ್ಲ. ಬಿಕಾಸ್ ಅಂದಿನ ಸಂದರ್ಭದಲ್ಲಿ ಅಂದ್ರೆ 1961 ನಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈ ಆಹಾರ ಕೊರತೆ ಇತ್ತು, ಈ ಫುಡ್ ಸೆಕ್ಯೂರಿಟಿ ಇರಲಿಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ಈ ಕೃಷಿ ಭೂಮಿಗಳನ್ನ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಅಥವಾ ಖಾಸಗಿ ವ್ಯಕ್ತಿಗಳು ಬಂದ್ಬಿಟ್ಟು ಅದನ್ನ ಖರೀದಿ ಮಾಡಿಬಿಟ್ಟು ಅದನ್ನ ಕೃಷಿಯೇತರ ಚಟುವಟಿಕೆಗಳು, ಕಾರ್ಖಾನೆ ಇರಬಹುದು ಅಥವಾ ಮತ್ತೊಂದಿರಬಹುದು, ಇಂತಹ ಚಟುವಟಿಕೆಗಳಿಗೆ ಬಳಸ್ಕೊಂಡ್ರು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ಆಹಾರ ಉತ್ಪಾದನೆ ಕುಂಠಿತವಾಗುತ್ತೆ. ಆಲ್ರೆಡಿ ಆಹಾರ ಉತ್ಪಾದನೆ ಶಾರ್ಟೇಜ್ ಇತ್ತು, ಮತ್ತಷ್ಟು ಕುಂಠಿತವಾಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು 1961ನ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಈ ಎರಡು ಪ್ರಮುಖವಾದಂತಹ ಸೆಕ್ಷನ್ಗಳನ್ನು ಅಳವಡಿಸಲಾಗಿತ್ತು, 79A ಅಂಡ್ 79B.
ಬಟ್ ಈಗ ಅದು ತನ್ನ ರಿಲೆವೆನ್ಸನ್ನು ಕಳ್ಕೊಂಡಿದೆ. ಬಿಕಾಸ್ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇಂತಹ ಕಾನೂನು ಅಸ್ತಿತ್ವದಲ್ಲಿಲ್ಲ. ಸೊ ನಮ್ಮ ಕರ್ನಾಟಕ ರಾಜ್ಯದ ಶ್ರೀಮಂತರು ಏನು ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ, ತಮಗೆ ಈ ಲ್ಯಾಂಡ್ ಬೇಕಾಯಿತು ಅಂತ ಹೇಳಿದ್ರೆ, ತಾವು ಏನಾದರೂ ಸ್ವಲ್ಪ ಭೂಮಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಅವರು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರು. ಸೊ ಆ ಒಂದು ಹಣ ಏನು ರಿಜಿಸ್ಟ್ರೇಷನ್ ಫೀಸ್ ಇದೆ, ಪ್ರಾಪರ್ಟಿ ಟ್ಯಾಕ್ಸ್ ಇದೆ, ಅದೆಲ್ಲ ಹಣ ಆ ಪಕ್ಕದ ರಾಜ್ಯಕ್ಕೆ ಹೋಗ್ತಾ ಇತ್ತು. ಆ್ಯಂಡ್ ಪ್ರಸಕ್ತವಾಗಿ ನಮ್ಮಲ್ಲಿ ಈ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿ ಉಂಟಾಗಿದೆ. ಸೊ ನಮ್ಮ ದೇಶಕ್ಕೆ ಯಾವುದೇ ಆ್ಯಂಗಲಿಂದನೂ ಕೂಡ ಈ ಆಹಾರದ ಕೊರತೆ ಇಲ್ಲ, ನಮ್ಮ ಹತ್ರ ಸರ್ಪ್ಲಸ್ ಸ್ಟಾಕ್ ಇದೆ. ಸೊ ಹಾಗಾಗಿ ಈ ಒಂದು 2 ಸೆಕ್ಷನ್ಗಳು ಈಗ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರ ಇವೆರಡನ್ನು ಕೂಡ ರದ್ದು ಮಾಡಿದೆ. ಆ್ಯಂಡ್ ಮತ್ತೊಂದು ಆದೇಶವನ್ನು ಏನು ಹೊರಡಿಸಿದೆಯಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಮ ಕಂದಾಯ ಇಲಾಖೆ ಅಥವಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಿನ್ನೆ ಒಂದು ಸರ್ಕ್ಯುಲರ್ನ ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ತಹಶೀಲ್ದಾರ್ಗಳೇನಿದ್ದಾರೆ ಪ್ರತಿಯೊಂದು ತಾಲೂಕುಗಳಲ್ಲಿ, ಅವರು ಏನು ಡಿಸ್ಪ್ಯೂಟೆಡ್ ಲ್ಯಾಂಡ್ಸ್ ಇದ್ದು, ನೋಡಿ ಇದುವರೆಗೂ ಕೂಡ ಯಾರಾದರೂ ಕೃಷಿಯೇತರ ವ್ಯಕ್ತಿಗಳು ಕೃಷಿ ಭೂಮಿಯನ್ನು ಖರೀದಿ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಹೆಸರಿಗೆ ಲ್ಯಾಂಡ್ ರೆಕಾರ್ಡ್ಸನ್ನು ಕೊಡಲಾಗ್ತಾ ಇರಲಿಲ್ಲ. ಲ್ಯಾಂಡ್ ರೆಕಾರ್ಡ್ ಏನನ್ಬಹುದು, ಲ್ಯಾಂಡ್ ರೆಕಾರ್ಡ್ ಅಥವಾ ಆ ಭೂಮಿಯ ದಾಖಲೆ ಪತ್ರಗಳು ಅಂತ ಕರಿಬಹುದು, ಅಥವಾ ನಾವು ಆಡು ಭಾಷೆಯಲ್ಲಿ ಪಾಣಿ ಅಂತ ಕರಿತೀವಿ. ಇಲ್ಲಿ ಕೂಡ ನೋಡ್ತಾ ಇದ್ರೆ ಪಹಣಿ ಅಥವಾ ಪಾಣಿ ಏನಿದೆ, ಆ ಪಾಣಿಯನ್ನ ಖರೀದಿ ಮಾಡಿದಂತಹ ವ್ಯಕ್ತಿಗಳ ಹೆಸರಿಗೆ ಕೊಡಲಾಗ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಅವರು ಈ 79A ಮತ್ತು 79B ಸೆಕ್ಷನ್ಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವುದು ತಹಶೀಲ್ದಾರ್ಗಳು ಆ ಒಂದು ಕಾರಣವನ್ನು ಇಟ್ಕೊಂಡ್ಬಿಟ್ಟು ಅವರ ಹೆಸರಿಗೆ ಭೂಮಿಯನ್ನು ರಿಜಿಸ್ಟರ್ ಮಾಡ್ತಾ ಇರಲಿಲ್ಲ. ಸೊ ಅವ್ರು ಭೂಮಿಯನ್ನು ಕೊಂಡ್ಕೊಂಡ್ರು ಕೂಡ ಅದರ ಮೇಲೆ ಲೋನನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ಅದನ್ನು ಮಾರಾಟ ಮಾಡಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಬಿಕಾಸ್ ಮಾರಾಟ ಮಾಡಬೇಕು ಅಂದರೆ ಖಂಡಿತವಾಗಿ ಪಹಣಿ ಅಥವಾ ಪಾಣಿ ಆ ಭೂಮಿಯ ದಾಖಲೆ ಪತ್ರ ಬೇಕಾಗುತ್ತೆ. ಸೊ ಈಗ ಸರ್ಕಾರ ಏನು ಮಾಡಿದೆಯಪ್ಪ ಅಂತ ಹೇಳಿದ್ರೆ, ಈ ಒಂದು ಹೊಸ ಕಾನೂನು ರಚಿತವಾಗಿರತಕ್ಕಂತಹ ಕಾರಣದಿಂದ ಯಾರೆಲ್ಲ ಇಂತಹ ಒಂದು ವಿಚಾರಗಳಿಗೆ ಒಂದು ಡಿಸ್ಪ್ಯೂಟನ್ನು ಎದುರಿಸ್ತಾ ಇದ್ದಾರೆ, ಅವರ ಒಂದು ಕೇಸ್ಗಳನ್ನು ಕ್ಲಿಯರ್ ಮಾಡಿಬಿಟ್ಟು ಅವರ ಹೆಸರಿಗೆ ಪಹಣಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ರೂಲ್ಸನ್ನು ಮಾಡಿದೆ. ಆ್ಯಂಡ್ ಮುಂಬರುವಂತಹ ದಿನಗಳಲ್ಲೂ ಕೂಡ ಕೃಷಿಕರಲ್ಲದೆ ಇರೋರು ಕೂಡ ಅಥವಾ ಎಷ್ಟೇ ಇನ್ಕಮನ್ನು ಹೊಂದಿದ್ದವರು ಕೂಡ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು. ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಬಾಟಮ್ ಅಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಯಾವ ರೀತಿ ವಿರೋಧ ಪಕ್ಷಗಳು ಈ ಒಂದು ತಿದ್ದುಪಡಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಬಿಕಾಸ್ ವಿರೋಧ ಪಕ್ಷಗಳ ಪ್ರಕಾರ ಈ ಒಂದು ತಿದ್ದುಪಡಿ ತರುವಂತಹ ಕಾರಣದಿಂದ ಅತಿ ಹೆಚ್ಚಾಗಿ ನಮ್ಮ ಏನು ಸಣ್ಣ ಹಿಡುವಳಿದಾರರಿದ್ದಾರೆ, ಅಂದರೆ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಲ್ಯಾಂಡ್ ಹೋಲ್ಡರ್ಸ್, ಅಂದರೆ ಕೇವಲ 1 ಎಕರೆ 2 ಎಕರೆ 3 ಎಕರೆ ಜಮೀನನ್ನು ಹೊಂದಿರತಕ್ಕಂತಹ ಕಿರು ಹಿಡುವಳಿದಾರರೇನಿದ್ದಾರೆ, ಅವರು ಸಂಕಷ್ಟಕ್ಕೆ ಸಿಲುಕ್ತಾರೆ, ಅವರು ಭೂರಹಿತರಾಗಬೇಕಾಗುತ್ತೆ ಅಂತ ಸರ್ಕಾರಗಳು ಕೂಡ ಆತಂಕವನ್ನು, ನಮ್ಮ ವಿರೋಧ ಪಕ್ಷಗಳು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾವೆ. ಇದು ಕೂಡ ನಮಗೆ ಸಂಪೂರ್ಣ ವಿಚಾರ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಸೆಕೆಂಡ್ PU ಸ್ಟೂಡೆಂಟ್ಸ್ ಶೈನ್ ವಿತ್ 61.8 ಪಾಸ್ ಪರ್ಸೆಂಟೇಜ್. ನಿನ್ನೆ ಅಷ್ಟೇ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. ಆ್ಯಂಡ್ ಸಾರ್ವಕಾಲಿಕ ದಾಖಲೆಕೋರಣ ನಿರ್ಮಾಣವಾಗಿದೆ. ಹಿಂದೆಂದಿಗಿಂತಲೂ ಹೆಚ್ಚು, ಅಂದರೆ 61.8% ಪಾಸ್ ಪರ್ಸೆಂಟೇಜ್. ಗಮನಿಸಬೇಕು, ಇದು ಪಾಸ್ ಆಗಿರತಕ್ಕಂತಹ ವ್ಯಕ್ತಿಗಳ ಪ್ರಮಾಣ. ಸೊ 100 ಜನ ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಅಂತ ಹೇಳಿದ್ರೆ 61.8 ಜನ ಪಾಸ್ ಆಗಿದ್ದಾರೆ. ಸೊ ಅದು ಕೂಡ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ವಾಡಿಕೆಯಂತೆ ಈ ಬಾರಿಯೂ ಕೂಡ ಉಡುಪಿ ಮತ್ತು ದಕ್ಷಿಣ ಕನ್ನಡಗಳು ಮೊದಲ ಸ್ಥಾನವನ್ನು ಹಂಚಿಕೊಂಡಿದ್ದಾವೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ, ಅಂದರೆ ಉಡುಪಿ ಮಂಗಳೂರು ಅಂತ ಕರೀಬಹುದು. ಯಾವಾಗಲೂ ಕೂಡ ಈ ಕರಾವಳಿ ಭಾಗನೇ ಈ ದ್ವಿತೀಯ PUC ಫಲಿತಾಂಶದಲ್ಲಿ ಒಂದು ಅಗ್ರಸ್ಥಾನವನ್ನು ಪಡೆದುಕೊಳ್ತಾ ಇರುತ್ತೆ. ಆ್ಯಂಡ್ ಅದೇ ರೀತಿ ವಾಡಿಕೆಯಂತೆ ಬಿಜಾಪುರ ಅಥವಾ ವಿಜಯಪುರ ಏನಿದೆ, ಅದು ಕಡೆಯ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಕೂಡ ನಿಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ಕೇಳಬಹುದು ಬೈ ಚಾನ್ಸ್. ಸೊ ವಿಜಯಪುರ ಕೊನೆಯ ಸ್ಥಾನ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮತ್ತೆ ಯಾವುದೇ ರೀತಿ ಟ್ರೆಂಡ್ ಪ್ರಕಾರನೇ ಬಾಲಕಿಯರು ಬಾಲಕರಿಗಿಂತ ಮೇಲ್ಗೈನ ಸಾಧಿಸಿದ್ದಾರೆ. ಪ್ರತಿ ವರ್ಷ ಕೂಡ ಇದೇ ರೀತಿ ಒಂದು ಟ್ರೆಂಡ್ಸ್ ಬರುತ್ತೆ. ಗರ್ಲ್ಸ್ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಬಾಯ್ಸ್ಗಿಂತನೂ. ಸೊ ಆ ಎಲ್ಲ ಟ್ರೆಂಡ್ ಕೂಡ ಫಾಲೋ ಆಗಿದೆ. ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕಾಗ್ತದೆ, 61.8% ಇರಬಹುದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಇರಬಹುದು. ಅದೇ ರೀತಿ ಕಡೆಯ ಸ್ಥಾನದಲ್ಲಿ ವಿಜಯಪುರ ಇರಬಹುದು. ಇದನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಡೇಟಾ ಬೀಂಗ್ ಕಲೆಕ್ಟೆಡ್ ಟು ಮ್ಯಾಪ್ ಆಫ್ಟರ್ ಎಫೆಕ್ಟ್ಸ್ ಆಫ್ COVID-19. ನೋಡಿ, ಬಹಳಷ್ಟು ಜನ ಒಂದು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದ ಒಂದು ಏನು ಇಮ್ಯುನಿಟಿ ಪವರ್ ಅಥವಾ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಕೊರೋನಾ ವೈರಸ್ ಬಂದರೂ ಕೂಡ ಯಾವುದೇ ನಮಗೆ ತೊಂದರೆ ಆಗಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇದನ್ನ ಕೇವಲ ಸಾಮಾನ್ಯ ಜನ ಮಾತ್ರವಲ್ಲ, ಕೆಲವು ದೇಶದ ಮುಖ್ಯಸ್ಥರುಗಳು, ಅಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಬಹುದು, ಅದೇ ರೀತಿ ಬ್ರೆಜಿಲ್ನ ಪ್ರೆಸಿಡೆಂಟ್ ಜೈರ್ ಬೋಲ್ಸೊನಾರೋ ಇರಬಹುದು, ಮುಂತಾದಂತಹ ಜನ ಸಾಕಷ್ಟು ಉಡಾಫೆಯಿಂದ ವರ್ತನೆ ಮಾಡಿದ್ದಾರೆ. ಅವ್ರ ಪ್ರಕಾರ ಇದು ಕೇವಲ ಒಂದು ಚಿಕ್ಕ ಶೀತದ ಥರ, ಒಂದು ಫ್ಲೂ ಇದ್ದಂಗೆ ಅದು ಬಂದ್ಬಿಟ್ಟು ಹೋಗುತ್ತೆ ಅಂತ ಕೂಡ ಉಡಾಫೆಯಿಂದ ಮಾತನಾಡಿದ್ದಾರೆ. ಬಟ್ ನಿನ್ನೆ ಅಷ್ಟೇ ಮತ್ತೊಂದು ಸ್ವಲ್ಪ ಗಂಭೀರವಾದಂತಹ ರಿಪೋರ್ಟ್ ಹೊರಗಡೆ ಬಿದ್ದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಕೊರೋನಾ ವೈರಸ್ ಬಂದ್ಬಿಟ್ಟು ಅದರಿಂದ ಗುಣಮುಖ ಹೊಂದಿದ್ರು ಕೂಡ, ಅಂದರೆ ಈ ಒಂದು ಸೋಂಕಿನಿಂದ ಗುಣಮುಖರಾದರೂ ಕೂಡ ಅವರ ದೇಹದಲ್ಲಿ ಕೆಲವೊಂದು ಪರ್ಮನೆಂಟ್ ಡಿಫಾರ್ಮಿಟೀಸ್ ಅಥವಾ ಕೆಲವೊಂದು ಪರ್ಮನೆಂಟ್ ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಆ್ಯಂಡ್ ಬಹಳಷ್ಟು ಜನ ಒಂದಷ್ಟು ತೊಂದರೆಗಳಿಂದ ಗುಣಮುಖರಾಗಲಿಕ್ಕೆ ಕಷ್ಟವನ್ನು ಕೂಡ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಕೊರೋನಾ ವೈರಸ್ ಕೇವಲ ಬಂತು, ಅದಕ್ಕೇನೋ ಟ್ರೀಟ್ಮೆಂಟ್ ತೊಗೊಂಡು ಕ್ಯೂರ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಲ್ಲ. ಕ್ಯೂರ್ ಆದಮೇಲೂ ಕೂಡ ಅದರ ಒಂದು ಎಫೆಕ್ಟ್ಗಳು ಶಾಶ್ವತವಾಗಿ ಇರುತ್ತೆ, ಪರಿಣಾಮಗಳು. ಅದು ಎಂತಹ ಎಫೆಕ್ಟ್ಗಳಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ, COVID-19 ಇಂಡ್ಯೂಸ್ಡ್ ಡಯಾಬಿಟೀಸ್,
ಡಯಾಬಿಟೀಸ್ ಅಂದರೆ ಎಲ್ಲರೂ ಕೂಡ ಕೇಳಿರ್ತೀರಾ, ಮಧುಮೇಹ ರೋಗ. ಸೊ ಕೊರೋನಾ ವೈರಸ್ ನಮ್ಮ ದೇಹದಲ್ಲಿ ಮಧುಮೇಹ ರೋಗವನ್ನು ಕೂಡ ಕಾಸ್ ಮಾಡುತ್ತೆ. ಬಿಕಾಸ್ ಮಧುಮೇಹ ರೋಗ ಅಂತ ಹೇಳಿದ್ರೆ ಈ ಪ್ಯಾಂಕ್ರಿಯಸ್ ತುಂಬ ಚೆನ್ನಾಗಿ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಈ ಡಯಾಬಿಟಿಸ್ ಖಂಡಿತ ಕಾಣಿಸ್ಕೊಳ್ಳುತ್ತೆ. ಸೊ ಆ ಪ್ಯಾಂಕ್ರಿಯಸ್ ಮೇಲೆ ಕೂಡ ಕೊರೋನಾ ವೈರಸ್ ದಾಳಿ ಮಾಡಬಹುದು. ಬಿಕಾಸ್ ನಿಮಗೆ ಗೊತ್ತಿರೋ ರೀತಿ ಅದು ನಮ್ಮ ದೇಹದ ವಿವಿಧ ಅಂಗಾಂಗಗಳ ಮೇಲೆ ಅದು ಅಟ್ಯಾಕ್ ಅನ್ನು ಮಾಡುತ್ತೆ. ಸೊ ಹಾಗಾಗಿ ಅದರಿಂದ ಕ್ಯೂರ್ ಆದರೂ ಕೂಡ ನಮ್ಮ ದೇಹದಲ್ಲಿ ಡಯಾಬಿಟೀಸ್ ಕಾಣಿಸ್ಕೊಳ್ಬಹುದು ಅಂತ ಒಂದು ಪಾಯಿಂಟ್ ಹೇಳುತ್ತೆ. ಅದೇ ರೀತಿ ನೋಡ್ತಾ ಇದ್ದೀರಾ, ಇಂಪೇರ್ಡ್ ಲಂಗ್ಸ್ ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಶಾಶ್ವತವಾದಂತಹ ಡ್ಯಾಮೇಜನ್ನು ಕೂಡ ಕಾಸ್ ಮಾಡಬಹುದು. ನೀವು ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆಯಲಿಲ್ಲ ಅಂತ ಹೇಳಿದ್ರೆ ಶ್ವಾಸಕೋಶದ ಕೆಲವೊಂದು ಅಂಗಾಂಶಗಳಿಗೆ ಅದು ಪರ್ಮನೆಂಟ್ ಆದಂತಹ ಹಾನಿಯನ್ನು ಕೂಡ ಮಾಡಬಹುದು. ಅದೇ ರೀತಿ ಹಾರ್ಟ್ಗೆ ಕೂಡ ಡ್ಯಾಮೇಜ್ ಮಾಡಬಹುದು. ಅದೇ ರೀತಿ ಬ್ರೈನ್ಗೆ ಕೂಡ ಡ್ಯಾಮೇಜ್ ಮಾಡಬಹುದು. ಬಿಕಾಸ್ ಬಹಳಷ್ಟು ಜನ ಇದರಿಂದ ಒಂದು ಕ್ಯೂರ್ ಆಗಿರ್ತಕ್ಕಂತಹ ಪೇಷಂಟ್ಸ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ನಾವು ಚೆನ್ನಾಗಿ ಕರೆಕ್ಟಾಗಿ ಥಿಂಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಬ್ರೈನ್ ಸೆಲ್ಸ್ ಏನಿದ್ದಾವೆ, ಮಿದುಳಿನ ಈ ಜೀವಕೋಶಗಳ ಮೇಲೆ ಕೂಡ ಅದು ದುಷ್ಪರಿಣಾಮವನ್ನು ಬೀರ್ಬೋದು ಅಂತೇಳಿ ಹೇಳಲಾಗ್ತದೆ. ಸೊ ಇದರಿಂದ ಆತಂಕಕ್ಕೆ ಒಳಗಾಗಿರ್ತಕ್ಕಂತಹ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಒಂದು ಆದೇಶವನ್ನು ಕೊಟ್ಟಿದೆ. ನಿಮಗೆ ಈ ಭಾಗದಲ್ಲಿ ಕಾಣಿಸ್ತಾ ಇರಬಹುದು, ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್. ನೋಡಿ, ಹೆಲ್ತ್ ಸರ್ವಿಸಸ್ ಅಂತ ಇದೆ, DGHS ಅಥವಾ ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್. ನಮ್ಮ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯ ಏನು ಬರುತ್ತೆ ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್, ಅದರ ಅಡಿಯಲ್ಲಿ ಬರತಕ್ಕಂತಹ ಒಂದು ಸಂಘಟನೆ. ಸೊ ಈ ಸಂಘಟನೆ ಇತ್ತೀಚೆಗಷ್ಟೇ ಒಂದು ಆದೇಶವನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಕೊರೋನಾ ವೈರಸ್ನಿಂದ ಗುಣಮುಖರಾದಂತಹ ರೋಗಿಗಳಿದ್ದಾರೆ ಅವರ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು. ಅವ್ರಿಗೆ ಇನ್ನೂ ಕೂಡ ಏನಾದರೂ ದೇಹದಲ್ಲಿ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಕೊರೋನಾ ಬಂದ ಮೇಲೆ ಏನಾದರೂ ಚೇಂಜಸ್ ಉಂಟಾಗಿದೆಯಾ ಅಂತ ಮಾಹಿತಿಯನ್ನು ಕಲೆ ಹಾಕಬೇಕು. ಬಿಕಾಸ್ ಸರ್ಕಾರಗಳಿಗೆ ಗೊತ್ತಿರಬೇಕಾಗುತ್ತೆ, ಮುಂದೆ ಗುಣಮುಖರ ಆದಮೇಲೂ ಕೂಡ ಅವರಿಗೆ ಮತ್ತಷ್ಟು ಮೆಡಿಕಲ್ ಕೇರನ್ನು, ಒಂದು ವೈದ್ಯಕೀಯ ನಿಗಾವನ್ನು ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ಇಂತಹ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡಲಾಗ್ತದೆ. ಇದು ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಖಂಡಿತ ಕೊರೋನಾ ಕುರಿತಾಗಿ ಒಂದಷ್ಟು ಪ್ರಬಂಧ ಲೇಖನ, ಆರ್ಟಿಕಲ್ ರೈಟಿಂಗ್ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಇಂತಹ ಒಂದು ಅಂಶಗಳನ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಅದು ಕೇವಲ ಒಬ್ಬರಿಂದ ಒಬ್ಬರಿಗೆ ವೇಗವಾಗಿ ಹರಡತಕ್ಕಂತಹ ಒಂದು ಕಾಯಿಲೆ ಮಾತ್ರವಲ್ಲ, ಅದು ಇಂತಹ ಕೆಲವೊಂದು ದುಷ್ಪರಿಣಾಮಗಳನ್ನು ಕೂಡ ಒಳಗೊಂಡಿರುತ್ತೆ. ಸೊ ನಮ್ಮ ದೇಶದಲ್ಲಿ ಈ ರಿಕವರಿ ರೇಟ್ ಅಂತ ಹೇಳಿದ್ರೆ ಗುಣಮುಖರಾಗುವಂತಹ ಒಂದು ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಗುಣಮುಖರ ಆದಮೇಲೆ ಇಂತಹ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಅವರ ಒಟ್ಟು ಜೀವನ ಮಟ್ಟ ಸ್ವಲ್ಪ ಕುಸಿಯುತ್ತೆ. ಅವರು ಒಂದು ಹೆಲ್ದಿಯಾಗಿ ಆರೋಗ್ಯವಂತರಾಗಿ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಉಂಟಾಗುತ್ತೆ. ಈ ಪಾಯಿಂಟ್ಸನ್ನು ಕೂಡ ನೀವು ನಿಮ್ಮ ಆರ್ಟಿಕಲ್ಸ್ನಲ್ಲಿ ಇನ್ಕ್ಲೂಡ್ ಮಾಡಬಹುದಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ 3 ಪ್ರಮುಖವಾದಂತಹ ಆಸ್ಪತ್ರೆಗಳ ಹೆಸರನ್ನು ನೋಡ್ತಾ ಇದ್ದೀರಾ. ಈ 3 ಆಸ್ಪತ್ರೆಗಳು ಕೇಂದ್ರ ಸರ್ಕಾರದ ಒಂದು ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹವು. ಇವು 3 ಕೂಡ ನಮ್ಮ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ಅವುಗಳ ಹೆಸರನ್ನು ಕೂಡ ದಯವಿಟ್ಟು ನೋಟ್ ಮಾಡ್ಕೊಂಬಿಡಿ. ನಿಮಗೆ ಕಾಣಿಸ್ತಾ ಇರೋ ರೀತಿ ಸಫ್ತಾರ್ ಜಂಗ್ ಇರಬಹುದು, ಅದೇ ರೀತಿ ರಾಮ್ ಮನೋಹರ್ ಲೋಹಿಯಾ ಇರಬಹುದು, ಅದೇ ರೀತಿ ಏಮ್ಸ್ ಆಸ್ಪತ್ರೆ. ಈ 3 ಆಸ್ಪತ್ರೆಗಳು ನವದೆಹಲಿಯಲ್ಲಿ ಕಂಡುಬರುತ್ತೆ. ಅತ್ಯಂತ ಪ್ರತಿಷ್ಠಿತ ಕೇಂದ್ರ ಸರ್ಕಾರದ ಆಸ್ಪತ್ರೆಗಳಾಗಿರುತ್ತೆ. ಆ್ಯಂಡ್ ಖಂಡಿತ ಪರೀಕ್ಷೆ ಕೇಳಬಹುದು, ಪ್ರತಿಷ್ಠಿತ ಸಫ್ತಾರ್ ಜಂಗ್ ಆಸ್ಪತ್ರೆ ಯಾವ ರಾಜ್ಯದಲ್ಲಿ, ಯಾವ ದೇಶದಲ್ಲಿ ಅಥವಾ ಯಾವ ಒಂದು ನಗರದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅದು ದೆಹಲಿ ನಗರದಲ್ಲಿ ಸಫ್ತಾರ್ ಜಂಗ್ ಇರಬಹುದು, ರಾಮ್ ಮನೋಹರ್ ಲೋಹಿಯಾ ಇರಬಹುದು, ಅದೇ ರೀತಿ ಏಮ್ಸ್ ಆಸ್ಪತ್ರೆ. ಸೊ ನಮ್ಮ ದೇಶದ ಅತಿಗಣ್ಯ ವ್ಯಕ್ತಿಗಳಿಗೆ ಯಾರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಯಿತು ಅಂತ ಹೇಳಿದ್ರು ಈ 3ರಲ್ಲಿ ಒಂದು ಆಸ್ಪತ್ರೆಗೆ ಅವ್ರನ್ನ ಸೇರಿಸಲಾಗುತ್ತೆ. ಆ್ಯಂಡ್ ಇಷ್ಟನ್ನ ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಬ್ರಿಟನ್ ಬ್ಯಾನ್ಸ್ ಹುವೈ ಫ್ರಮ್ ಫ್ಯೂಚರ್ ರೋಲ್ ಇನ್ 5G ನೆಟ್ವರ್ಕ್. ನೋಡಿ, ಕಳೆದ ಕೆಲವು ದಿನಗಳಿಂದ ಅಮೆರಿಕ ದೇಶ ಬ್ರಿಟನ್ ಮೇಲೆ, ಯುನೈಟೆಡ್ ಕಿಂಗ್ಡಮ್ ಏನಿದೆ ಅವರ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರ್ತಾ ಇದ್ರು. ಯಾವ ವಿಚಾರದಲ್ಲಪ್ಪ ಅಂತ ಹೇಳಿದ್ರೆ, ಬ್ರಿಟನ್ ದೇಶದ 5G ನೆಟ್ವರ್ಕ್ನಲ್ಲಿ ಚೀನಾ ಮೂಲದ ಹುವೈ ಅನ್ನುವಂತಹ ತಂತ್ರಜ್ಞಾನ ಕಂಪನಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಅಮೆರಿಕ ಸಾಕಷ್ಟು ಒತ್ತಡವನ್ನು ಹೇರಿಕೆ ಮಾಡ್ತಾ ಇತ್ತು. ಇದಕ್ಕೆ ಕಾರಣ ಬಹಳ ಸಿಂಪಲ್. ಈ ಹುವೈ ಕಂಪನಿ ಏನಿದೆ ಇದು ಅಮೆರಿಕದ ಜೊತೆಗೆ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಹೊಂದಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಕಂಪನಿ ಚೀನಾ ದೇಶದ ಪರವಾಗಿ ಬೇಹುಗಾರಿಕೆಯನ್ನು ಮಾಡುತ್ತೆ ಅನ್ನೋದು ಅಮೆರಿಕದ ಆರೋಪ. ಮೂಲತಃ ಹುವೈ ಅಂತಕ್ಕಂತಹದ್ದು ಒಂದು ಟೆಕ್ನಾಲಜಿಕಲ್ ಜೈಂಟ್, ಒಂದು ದೈತ್ಯ ತಂತ್ರಜ್ಞಾನದ ಕಂಪನಿ. ಇವರು 5Gಗೆ ಸಂಬಂಧಪಟ್ಟಂತ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದಾರೆ. ಅದೇ ರೀತಿ ಮೊಬೈಲ್ ಫೋನ್ಸ್ ಇರಬಹುದು, ಬೇರೆ ಬೇರೆ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ. ಬಟ್ ಇದನ್ನ ಯಾವುದೇ ಒಂದು ಯಾವುದೇ ಒಂದು ದೇಶ ಬಳಸ್ತು ಅಂತ ಹೇಳಿದ್ರೆ ತಾವು ಸೇಲ್ ಮಾಡಿರ್ತಕ್ಕಂತಹ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಉಪಕರಣಗಳನ್ನ ಬಳಸ್ಬಿಟ್ಟು ಆ ದೇಶದ ಮೇಲೆ ಸ್ನೂಪ್ ಮಾಡಲಾಗುತ್ತೆ. ಸ್ನೂಪ್ ಅಂತ ಹೇಳಿದ್ರೆ ಬೇಹುಗಾರಿಕೆ ಮಾಡಲಾಗುತ್ತೆ. ಇದು ಅಮೆರಿಕ ದೇಶದ ಒಂದು ಆರೋಪ ಆಗಿದೆ. ಸೊ ಹಾಗಾಗಿ ಅಮೆರಿಕ ತನ್ನೆಲ್ಲ ಮಿತ್ರ ರಾಷ್ಟ್ರಗಳಿಗೆ ಒಂದು ಡಿಕ್ಟೇಟ್ ಅನ್ನ ಕೊಡ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ತಮ್ಮ ದೇಶಗಳಲ್ಲಿ ಈ 5G ನೆಟ್ವರ್ಕ್ ಅನ್ನ ಅಭಿವೃದ್ಧಿಪಡಿಸಲಿಕ್ಕೆ ಹುವೈನ ನೆರವನ್ನ ಪಡೆಯಬಾರದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಚೀನಾದ ಹುವೈ ಏನಿದೆ ಅದು ಪ್ರಸಕ್ತವಾಗಿ 5G ತಂತ್ರಜ್ಞಾನದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದೆ. ಸೊ ಅತ್ಯಂತ ಕಡಿಮೆ ದರದಲ್ಲಿ ಬಹಳ ವೇಗವಾಗಿ 5G ನೆಟ್ವರ್ಕ್ ಅನ್ನ ಒಂದು ದೇಶಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಹುವೈ ಶಕ್ತವಾಗಿದೆ. ಸೊ ಹಾಗಾಗಿ ಬಹಳಷ್ಟು ದೇಶಗಳು ಅಮೆರಿಕ ದೇಶದ ಒಂದು ಕಳವಳದ ಹೊರತಾಗಿಯೂ ಕೂಡ ಹುವೈಗೆ ಒಂದು ಪ್ರಾಜೆಕ್ಟ್ಸ್ ಅನ್ನ ಕೊಡ್ತಾ ಇದ್ದಾವೆ.
ಅಂಡ್ ಬ್ರಿಟನ್ ಕೂಡ ಇದೇ ರೀತಿ ಕೊಟ್ಟಿತ್ತು. ಬಟ್ ಅಮೆರಿಕ ಬೆದರಿಕೆ ಹಾಕಿದ್ಮೇಲೆ ನಿನ್ನೆ ಬ್ರಿಟನ್ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಅದೇನಪ್ಪ ಅಂತ ಹೇಳಿದ್ರೆ ಇಡೀ ಬ್ರಿಟನ್ ದೇಶದಲ್ಲಿರತಕ್ಕಂತಹ 5G ನೆಟ್ವರ್ಕ್ನಲ್ಲಿ ಹುವೈ ಕಂಪನಿಯನ್ನ ಬಳಸಲಾಗುವುದಿಲ್ಲ. ಇದು ಒಂದು ದೇಶದ ಒಂದು ಸೆಕ್ಯೂರಿಟಿ ರೀಸನ್ಸ್, ರಕ್ಷಣಾ ಕಾರಣಗಳಿಗಾಗಿ ಹುವೈಯನ್ನ ನಿರ್ಬಂಧಿಸಲಾಗಿದೆ. ಅಂಡ್ ಯಾವೆಲ್ಲ ಕಂಪೋನೆಂಟ್ಸನ್ನ ಆಲ್ರೆಡಿ ಪರ್ಚೇಸ್ ಮಾಡಲಾಗಿದೆ ಅವುಗಳಿಗೆ 2027ನೇ ಇಸ್ವಿವರೆಗೂ ಟೈಮ್ ಕೊಡಲಾಗಿದೆ. ಸೊ 2027 ಒಳಗಾಗಿ ಹುವೈ ಕಂಪನಿಯ ಕಂಪೋನೆಂಟ್ಸ್ಗಳನ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ. ಸೊ ದಟ್ ಅಲ್ಲಿನ ಒಂದು ರಹಸ್ಯ ಮಾಹಿತಿ ಇರಬಹುದು, ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ರಹಸ್ಯ ಮಾಹಿತಿಗಳು ಚೀನಾ ದೇಶಕ್ಕೆ ಸೋರಿಕೆ ಆಗಬಾರ್ದು. ಸೊ ಹುವೈ ಕಂಪನಿ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ 2018ರ ಸಂದರ್ಭದಲ್ಲಿ ಸಾಕಷ್ಟು ವಿವಾದ ಕೂಡ ಬಗೆಹರಿದಿತ್ತು. ಬಿಕಾಸ್ ಹುವೈ ಕಂಪನಿಯ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಥವಾ ಮುಖ್ಯ ಹಣಕಾಸು ಅಧಿಕಾರಿಯಾಗಿದ್ದಂತಹ ಮೆಂಗ್ ವ್ಯಾಂಗ್ಜೋ ಅನ್ನುವಂತಹ ಒಬ್ಬ ಮಹಿಳಾ ಅಧಿಕಾರಿ ಏನು ಹುವೈ ಕಂಪನಿಯ ಮುಖ್ಯಸ್ಥರಿದ್ದಾರೆ, ಅವರ ಪುತ್ರಿ, ಇವ್ರನ್ನ ಅಮೆರಿಕ ದೇಶದ ಆದೇಶದ ಮೇರೆಗೆ ಅಥವಾ ಅವರ ಒಂದು ಕೋರಿಕೆಯ ಮೇರೆಗೆ ಕೆನಡಾ ದೇಶ 2018ನೇ ಇಸ್ವಿಯಲ್ಲಿ ಕೆನಡಾದ ವ್ಯಾಂಕೋವರ್ ಏರ್ಪೋರ್ಟ್ನಲ್ಲಿ ಬಂಧನಕ್ಕೊಳಪಡಿಸಿತ್ತು. ಸೊ ಹಾಗಾಗಿ ಅಂದಿನಿಂದನೂ ಕೂಡ ಚೀನಾ ಮತ್ತು ಅಮೆರಿಕದ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಆ್ಯಂಡ್ ಅಮೆರಿಕ ಹುವೈ ಕಂಪನಿಯನ್ನ ಹತ್ತಿಕ್ಕಲಿಕ್ಕೆ ಎಲ್ಲ ಒಂದು ಪ್ರಯತ್ನವನ್ನ ಪಡ್ತಾ ಇದೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನಮ್ಮ ಪ್ರಪಂಚದಲ್ಲಿ ಅಲ್ಲಲ್ಲ ಕೆಲವು ದೇಶಗಳಲ್ಲಿ 5Gಯನ್ನು ರೋಲ್ಔಟ್ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಇನ್ನೂ ಕೂಡ ಕೆಲವು ಸಮಯಗಳ ಕಾಲ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನಾವೇನು ಪ್ರಸಕ್ತವಾಗಿ 4Gಯನ್ನು ಯೂಸ್ ಮಾಡ್ತೀವಿ ಅದಕ್ಕಿಂತ ಹಲವು ಪಟ್ಟುಗಳಷ್ಟು ವೇಗವಾದಂತಹ ಅಂತರ್ಜಾಲ ಸೇವೆಯನ್ನು ಈ 5G ಕೊಡುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಫ್ಲಿಪ್ಕಾರ್ಟ್ ಗ್ರೂಪ್ನಲ್ಲಿ 9,056 ಕೋಟಿ ರೂಪಾಯಿ ಹೂಡಿಕೆ. ನೋಡಿ, ಕಳೆದ ಕೆಲವು ದಿನಗಳವರೆಗೂ ಕೂಡ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ RIL ಏನಿದೆ, ರಿಲಯನ್ಸ್ನವರ ಜಿಯೋ ಪ್ಲಾಟ್ಫಾರ್ಮ್ನಲ್ಲಿ ಪ್ರಪಂಚದ ದೊಡ್ಡ ದೊಡ್ಡ ಸಂಸ್ಥೆಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡುವುದನ್ನು ನೋಡ್ತಾ ಇದ್ವಿ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಮತ್ತೊಂದು ಭಾರತದ್ದೇ ಆಗಿರತಕ್ಕಂತಹ ಕಂಪನಿ ಫ್ಲಿಪ್ಕಾರ್ಟ್ನಲ್ಲಿ ಸುಮಾರು 9,056 ಕೋಟಿ ರೂಪಾಯಿಯನ್ನ ಜಾಗತಿಕ ಹೂಡಿಕೆದಾರರು ಹೂಡಿಕೆ ಮಾಡಿದ್ದಾರೆ, ಅಂದ್ರೆ ಇನ್ವೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಇನ್ವೆಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಿರ್ತಕ್ಕಂತಹ ವಾಲ್ಮಾರ್ಟ್ ಕಂಪನಿ. ನೋಡಿ, ವಾಲ್ಮಾರ್ಟ್ ಕಂಪನಿ ಅಮೆರಿಕ ಮೂಲದ ಒಂದು ದಿಗ್ಗಜ ಸಂಸ್ಥೆ. ಇಡೀ ಪ್ರಪಂಚದ ಈ ರಿಟೇಲಿಂಗ್ ಏನಿದೆ ಅಥವಾ ಚಿಲ್ಲರೆ ಮಾರಾಟ ಕ್ಷೇತ್ರದ ಅತ್ಯಂತ ದೊಡ್ಡ ಕಂಪನಿ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದು ಪ್ರಪಂಚಾದ್ಯಂತ ಸಾವಿರಾರು ಸೂಪರ್ ಮಾರ್ಕೆಟ್ಗಳನ್ನ ಹೊಂದಿದೆ, ಅದೇ ರೀತಿ ಬೇರೆ ಬೇರೆ ಮಾರ್ಕೆಟ್ಗಳನ್ನ ಹೊಂದಿದೆ. ಸೊ ಒಂದು ದೈತ್ಯ ರಿಟೇಲ್ ಸಂಸ್ಥೆ ಆಗಿದೆ. ಅಂಡ್ ಇವರು ಸಾಕಷ್ಟು ಹಣವನ್ನು ಫ್ಲಿಪ್ಕಾರ್ಟ್ನಲ್ಲಿ ವಿನಿಯೋಗ ಕೂಡ ಮಾಡಿದ್ದಾರೆ. ಬಟ್ ಒಂದು ಮಾತನ್ನು ನೆನಪಲ್ಲಿ ಇಟ್ಕೋಬೇಕು ನೀವು, ಕಳೆದ 2 ವರ್ಷಗಳ ಹಿಂದೆನೆ ಈ ವಾಲ್ಮಾರ್ಟ್ ಸಂಸ್ಥೆ ಭಾರತೀಯ ಸ್ಟಾರ್ಟ್ಅಪ್ ಅಥವಾ ಭಾರತೀಯ ನವೋದ್ಯಮವಾಗಿರ್ತಕ್ಕಂತಹ ಫ್ಲಿಪ್ಕಾರ್ಟ್ನಲ್ಲಿ ಸುಮಾರು 77% ಶೇರ್ಗಳನ್ನು ಖರೀದಿ ಮಾಡ್ತು. 77% ಆಫ್ ಶೇರ್ಸ್. ಯಾವಾಗಲೂ ಒಂದು ಮಾತು ನಿಮಗೆ ಗೊತ್ತಿರಬೇಕು, ನಾವು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಅಂದ್ರೆ ಈ ವಾಣಿಜ್ಯ ಒಂದು ದೃಷ್ಟಿಕೋನದಿಂದ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಂಪನಿಯಲ್ಲಿ 50%ಕ್ಕಿಂತ ಹೆಚ್ಚಿನ ಶೇರುಗಳನ್ನ ಒಂದು ಕಂಪನಿ ಹೊಂದಿದೆ ಅಥವಾ ಒಬ್ಬ ವ್ಯಕ್ತಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ಅವರು ಅದರ ಪ್ರಿನ್ಸಿಪಲ್ ಓನರ್ ಆಗ್ತಾರೆ, ಅಂದ್ರೆ ಅದರ ಒಟ್ಟು ಹಕ್ಕುಗಳು ಅವರಿಗೆ ಸಿಗ್ತವೆ. ಸೊ ಈಗ ಫ್ಲಿಪ್ಕಾರ್ಟ್ ನಮ್ಮ ಭಾರತದ ಮೂಲದ ಸಂಸ್ಥೆ ಆದರೂ ಕೂಡ ಸಚಿನ್ ಬನ್ಸಾಲ್ ಮತ್ತು ಬಿನ್ನಿ ಬನ್ಸಾಲ್ ಅಂತಕ್ಕಂತಹ ಇಬ್ಬರು ಮಾಜಿ ಅಮೆಜಾನ್ ಉದ್ಯೋಗಿಗಳು ಅದನ್ನು 2007ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ರು. ಬಟ್ ಆದರೂ ಕೂಡ ಪ್ರಸಕ್ತವಾಗಿ ಅದರ ಹಿಡಿತ ಇರತಕ್ಕಂತಹದ್ದು ಅಮೆರಿಕ ದೇಶದ ವಾಲ್ಮಾರ್ಟ್ ಕಂಪನಿಯಲ್ಲಿ. ಕಾರಣ ಅವರು 77% ಶೇರ್ಗಳನ್ನ ಹೊಂದಿದ್ದಾರೆ. ಸೊ ನೀವು ಬಹಳ ಸೇಫ್ ಆಗಿ ಇದು ವಾಲ್ಮಾರ್ಟ್ನ ಒಂದು ಕಂಪನಿ ಅಂತಾನೆ ಹೇಳ್ಬಹುದಾಗುತ್ತೆ. ಬಿಕಾಸ್ ಅವರು 50%ಗಿಂತ ಹೆಚ್ಚಿನ ಶೇರ್ಗಳನ್ನ ಹೊಂದಿದ್ದಾರೆ. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ವಾಲ್ಮಾರ್ಟ್ ಅಂದ್ರೆ ಯಾವ ಕಂಪನಿ, ಯಾವ ರಂಗಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಕೆಲವೊಮ್ಮೆ ಕೇಳ್ತಾ ಇರ್ತಾರೆ, ಫ್ಲಿಪ್ಕಾರ್ಟ್ನ CEO ಯಾರು ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಫ್ಲಿಪ್ಕಾರ್ಟ್ನ CEO ಕಲ್ಯಾಣ್ ಕೃಷ್ಣಮೂರ್ತಿ. ಅಂಡ್ ಇದರ ಒಂದು ಪ್ರಧಾನ ಕಚೇರಿ ನಮ್ಮ ಬೆಂಗಳೂರಿನಲ್ಲೇ ಕಂಡುಬರುತ್ತೆ. ಬಿಕಾಸ್ ಬೆಂಗಳೂರಿನಲ್ಲೇ ಇದನ್ನ 2007ನೇ ಇಸ್ವಿಲಿ ಹುಟ್ಟು ಹಾಕಲಾಗಿತ್ತು. ಅಂಡ್ ಅದೇ ರೀತಿ ನೀವು ನೋಡ್ತಾ ಇರೋ ರೀತಿ ಫ್ಲಿಪ್ಕಾರ್ಟ್ ಗ್ರೂಪ್ ಯಾವೆಲ್ಲ ಕಂಪನಿಗಳನ್ನ ಒಳಗೊಂಡಿದೆಯಪ್ಪ ಅಂತ ಹೇಳಿದ್ರೆ, ಏನು ಡಿಜಿಟಲ್ ಪೇಮೆಂಟ್ ಮಾಡ್ತಕ್ಕಂತಹ ಫೋನ್ ಪೇ ಇರಬಹುದು, ಅದೇ ರೀತಿ ಫ್ಯಾಷನ್ ಕ್ಷೇತ್ರದ ಮಿಂತ್ರ ಅಂದರೆ ಈ ಆನ್ಲೈನ್ ಅಪ್ಯಾರಲ್ಸ್ ಅಥವಾ ಬಟ್ಟೆಗಳಿರಬಹುದು, ಶೂಸ್ ಇರಬಹುದು, ಫ್ಯಾಷನ್ ಐಟಮ್ಸ್ಗಳನ್ನ ಆರ್ಡರ್ ಮಾಡಲಿಕ್ಕೆ ಬಳಸ್ತಕ್ಕಂತಹ ಮಿಂತ್ರ ಕೂಡ ಫ್ಲಿಪ್ಕಾರ್ಟ್ನ ಒಡೆತನಕ್ಕೆ ಸೇರಿದೆ. ಆ್ಯಂಡ್ ಅದೇ ರೀತಿ ಇ ಕಾರ್ಟ್ ಜಾಲತಾಣಗಳು ಕೂಡ ಫ್ಲಿಪ್ಕಾರ್ಟ್ನ ಸಂಸ್ಥೆಗೆ ಸೇರಿದ್ದಾವೆ. ಆ್ಯಂಡ್ ವಾಲ್ಮಾರ್ಟ್ನಲ್ಲಿ ಮತ್ತಷ್ಟು ಹೂಡಿಕೆಯನ್ನು ಜಾಸ್ತಿ ಮಾಡಿದೆ. ಇದನ್ನು ನೋಟ್ ಮಾಡ್ಕೊಳ್ತಾ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಸುದ್ದಿ ಹೇಳುತ್ತೆ, ಹೇಮಂಗ್ ಅಮೀನ್ ಅಪಾಯಿಂಟೆಡ್ BCCI's ಇಂಟರಿಮ್ CEO. ನೋಡಿ, ನಮ್ಮ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತನ್ನ ಹೊಸ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ನೇಮಕ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸಿದೆ. ಬಟ್ ಇದು ಕೇವಲ ಇಂಟರಿಮ್ CEO. ಇಂಟರಿಮ್ ಅಂತ ಹೇಳಿದ ಕಾರಣದಲ್ಲಿ ಮಧ್ಯಂತರ ಅಂತ ಕರೀಬಹುದು. ಬಿಕಾಸ್ ನಿಮಗೆಲ್ಲ ನೆನಪಿರಬಹುದು, ಇತ್ತೀಚೆಗಷ್ಟೇ ರಾಹುಲ್ ಜೋಹ್ರಿ ಅವರು BCCIನ CEO ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಅದನ್ನು ಇತ್ತೀಚೆಗಷ್ಟೇ ಅಂಗೀಕಾರ ಕೂಡ ಮಾಡಲಾಯಿತು. ಸೊ ಹಾಗಾಗಿ ಅವರ ಸ್ಥಾನಕ್ಕೆ ಹೇಮಂಗ್ ಅಮೀನ್ ಅನ್ನೋರನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಇವರು ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಏನಿದೆ ಅದರ CEO ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಇವರು BCCIನ ಆಗು ಹೋಗುಗಳನ್ನ ಸಾಕಷ್ಟು ಚೆನ್ನಾಗಿ ಬಲವರಾಗಿದ್ದಾರೆ. ಸೊ ಹಾಗಾಗಿ ಹೇಮಂಗ್ ಅಮೀನ್ ಅವರನ್ನ ಮಧ್ಯಂತರ CEO ಆಗಿ ನೇಮಕ ಮಾಡಿಕೊಳ್ಳಲಾಗಿದೆ.
ಇದು ಬಹಳ ಪ್ರಮುಖವಾಗಿರುತ್ತೆ. ಪರೀಕ್ಷೆಯಲ್ಲಿ ಕೇಳಬಹುದು. BCCIನ ಹೊಸ CEO ಬಗ್ಗೆ ಕೇಳಬಹುದು, ಅಥವಾ BCCI ಪ್ರೆಸಿಡೆಂಟ್ ಬಗ್ಗೆ ಕೂಡ ಕೇಳಬಹುದು. ಅವರು ಬೇರೆ ಯಾರು ಅಲ್ಲ, ಭಾರತೀಯ ಕ್ರಿಕೆಟ್ನ ಮಾಜಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಅವರು. ಅಂಡ್ ಅದೇ ರೀತಿ IPLನ ಕುರಿತಾಗಿ ಕೇಳೋದಾದ್ರೆ IPL ಚೇರ್ಮನ್ ಯಾರು ಅಂತ ಕೂಡ ಕೆಲವೊಮ್ಮೆ ಪ್ರಶ್ನೆ ರೈಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ಪ್ರಸಕ್ತವಾಗಿ ಮಾಜಿ ಕ್ರಿಕೆಟಿಗ ಮತ್ತು ಕರ್ನಾಟಕ ಮೂಲದ ಒಬ್ಬ ಮಾಜಿ ಆಟಗಾರ IPLನ ಚೇರ್ಮನ್ ಆಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಬ್ರಿಜೇಶ್ ಪಟೇಲ್ ಅವರು. ಬ್ರಿಜೇಶ್ ಪಟೇಲ್ ಅವರು ಕರ್ನಾಟಕ ಕ್ರಿಕೆಟ್ ರಂಗದಲ್ಲಿ ಸಾಕಷ್ಟು ಖ್ಯಾತವಾಗಿರ್ತಕ್ಕಂತಹ ಒಂದು ಹೆಸರು. ಇವರು ರಣಜಿಯಲ್ಲಿರಬಹುದು ಅಥವಾ ರಾಷ್ಟ್ರೀಯ ತಂಡದಲ್ಲೂ ಕೂಡ ಕರ್ನಾಟಕ ಒಂದು ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCA ಏನಿದೆ, ನಮ್ಮ ಕರ್ನಾಟಕದ ಕ್ರಿಕೆಟ್ ಆಡಳಿತ ಸಂಸ್ಥೆ, ಅದರಲ್ಲೂ ಕೂಡ ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ನಮ್ಮ ಬ್ರಿಜೇಶ್ ಪಟೇಲ್ ಅವರು ಖಂಡಿತ ನಿಮಗೆ ಗೊತ್ತಿರಬೇಕಾಗುತ್ತೆ. IPL ಚೇರ್ಮನ್ ಆಗಿ ಪ್ರಸಕ್ತವಾಗಿ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರು ಯಾರು ಅನ್ನೋದು ಕೂಡ ಕೆಲವೊಂದು ಪ್ರಶ್ನೆ ಕೇಳಬಹುದು. ಇವರು ಕೂಡ ಒಬ್ಬ ಖ್ಯಾತ ಮಾಜಿ ಕ್ರಿಕೆಟಿಗ. ಅಂಡ್ ಪ್ರಸಕ್ತವಾಗಿ ಏನು ರೋಜರ್ ಬಿನಿ ಇದ್ದಾರೆ, ಇವರು ಪ್ರಸಕ್ತವಾಗಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದಾರೆ. ರೋಜರ್ ಬಿನಿ ಅಂದರೆ ಒಬ್ಬ ಫಾರ್ಮರ್ ಫೇಮಸ್ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿದ್ದಾರೆ. ನಿಮಗೆ ಖಂಡಿತ ಆದರೂ ಅದರ ವಿಷಯ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇಷ್ಟೆಲ್ಲ ನೋಟ್ ಔಟ್ ಮಾಡ್ಕೊಳ್ತಾ ನಾವು ನೆಕ್ಸ್ಟ್ ಸ್ಲೈಡಿಗೆ ಮೂವ್ ಆಗೋಣ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಪರೀಕ್ಷಾ ದೃಷ್ಟಿಯಿಂದ. ಆ್ಯಂಡ್ ಮೊದಲ ಪ್ರಶ್ನೆ ಹೇಳುತ್ತೆ, ಸುಮಾರು 14,000 ಪೊಲೀಸ್ ಠಾಣೆಗಳನ್ನು ಸಂಪರ್ಕಿಸುವ ಕೇಂದ್ರೀಕೃತ ಆನ್ಲೈನ್ ಡೇಟಾಬೇಸ್ ಪ್ರವೇಶಿಸಲು ಯಾವ ಸಂಸ್ಥೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ? ಇದು ಹಿಂದಿನ ಕ್ಲಾಸ್ನಲ್ಲಿ ನಾನು ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸುಮಾರು 14,000 ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗ್ತಕ್ಕಂತಹ FIRಗಳಿರಬಹುದು ಅಥವಾ ಬೇರೆ ಬೇರೆ ಮಾಹಿತಿಗಳಿರಬಹುದು, ಅವೆಲ್ಲವನ್ನು ಒಂದೇ ಒಂದು ಡೇಟಾಬೇಸ್ನಲ್ಲಿ ಆ್ಯಡ್ ಮಾಡ್ತಕ್ಕಂತಹ ಒಂದು ಯೋಜನೆಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಜೊತೆಗೆ ಯಾವ ಸಂಸ್ಥೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಆಪ್ಷನ್ ಡಿ, ರಾಷ್ಟ್ರೀಯ ಗುಪ್ತಚರ ಗ್ರಿಡ್. ನಾನು ಹಿಂದೆ ಹೇಳಿದ್ದೆ ನಿಮಗೆ, ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ ಅದನ್ನು ಶಾರ್ಟ್ ಆಗಿ ನ್ಯಾಟ್ ಗ್ರಿಡ್ ಅಂತ ಕರೆಯಲಾಗುತ್ತೆ. ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಗುಪ್ತಚರ ಗ್ರಿಡ್. ಇದರಲ್ಲಿ ಸುಮಾರು 21 ಸಂಸ್ಥೆಗಳು, ಅಂದರೆ ತೆರಿಗೆ ಸಂಸ್ಥೆಗಳಿರಬಹುದು ಅಥವಾ ಕಸ್ಟಮ್ ಸಂಸ್ಥೆಗಳಿರಬಹುದು, ಏನು ವಿಮಾನಯಾನ ಸಂಸ್ಥೆಗಳಿರಬಹುದು, ಅದೇ ರೀತಿ ಟೆಲಿಕಾಂ ಆಪರೇಟರ್ಸ್ ಇರಬಹುದು, ಈ ಎಲ್ಲ ರಂಗಕ್ಕೆ ಸೇರಿದಂತಹ 21 ಸಂಸ್ಥೆಗಳು ಒಂದು ರಹಸ್ಯವಾಗಿರ್ತಕ್ಕಂತಹ ಅಥವಾ ಮೂಲಭೂತವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಈ ಒಂದು ಡೇಟಾಬೇಸ್ನಲ್ಲಿ ಆ್ಯಡ್ ಮಾಡ್ತವೆ, ನ್ಯಾಟ್ ಗ್ರಿಡ್ನಲ್ಲಿ ಆ್ಯಡ್ ಮಾಡ್ತವೆ. ಆ್ಯಂಡ್ ಇದನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಸೇರಿದಂತಹ ಸುಮಾರು 10 ತನಿಖಾ ಸಂಸ್ಥೆಗಳು, 10 ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಈ ಒಂದು ಮಾಹಿತಿಯನ್ನು ಪಡ್ಕೋಬಹುದು. ಸೊ ಬಹಳ ಸುಲಭವಾಗಿ ಅಪರಾಧಿಗಳು ಅಥವಾ ಆರೋಪಿಗಳ ಕುರಿತಾಗಿ ಅಥವಾ ಒಂದು ಅಪರಾಧದ ಕುರಿತಾಗಿ ಮಾಹಿತಿಯನ್ನು ಕಲೆ ಹಾಕಬಹುದು. ಸೊ ಇದಕ್ಕೆ ನಾವು ನ್ಯಾಟ್ ಗ್ರಿಡ್ ಅಂತ ಹೆಸರಿಟ್ಟಿದ್ದೇವೆ. ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಸುದ್ದಿ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ಭಾರತೀಯ ರೈಲ್ವೆ ಮೊದಲ ಬಾರಿಗೆ ವಿಶೇಷ ಪಾರ್ಸೆಲ್ ರೈಲುಗಳಲ್ಲಿ ಆಂಧ್ರ ಪ್ರದೇಶದ ಒಣ ಮೆಣಸಿನಕಾಯಿಗಳನ್ನು ಯಾವ ದೇಶಕ್ಕೆ ಸಾಗಿಸಿತು? ನೋಡಿ, ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಅಂತಕ್ಕಂತಹ ಒಂದು ಜಿಲ್ಲೆ ಕಂಡುಬರುತ್ತೆ. ಸೊ ಗುಂಟೂರು ಭಾಗದಲ್ಲಿ ಉತ್ಪಾದನೆ ಮಾಡಲಾಗ್ತಕ್ಕಂತಹ ಮೆಣಸಿನಕಾಯಿಗಳು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ. ಗುಂಟೂರು ಮೆಣಸಿನಕಾಯಿಗಳಂತಾನೆ ಫೇಮಸ್, ಬಹಳ ಖಾರವಾಗಿರ್ತವೆ. ಅಂಡ್ ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚ್ಯಂಕ ಕೂಡ ದೊರಕಿದೆ. ನಮ್ಮ ದೇಶದಲ್ಲಿ ಕೆಲವು ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಈ ಮೆಣಸಿನಕಾಯಿಗೆ ಸಾಕಷ್ಟು ಖ್ಯಾತಿ ಇದೆ. ಗುಂಟೂರು ಮೆಣಸಿನಕಾಯಿ ಇರಬಹುದು ಅಥವಾ ಕರ್ನಾಟಕದ ಬ್ಯಾಡಗಿ ಮೆಣಸಿನಕಾಯಿ ಇರಬಹುದು, ಅದಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಅದೇ ರೀತಿ ರಾಜಸ್ಥಾನದ ಬಿಕಾನೇರ್ ಮೆಣಸಿನಕಾಯಿ ಇರಬಹುದು, ಅದೇ ರೀತಿ ನಾಗಾಲ್ಯಾಂಡ್ನ ನಾಗಾ ಮೆಣಸಿನಕಾಯಿ ಇರಬಹುದು. ಇವೆಲ್ಲವೂ ಕೂಡ ತಮ್ಮ ಒಂದು ವಿಶಿಷ್ಟ ಗುಣಲಕ್ಷಣಗಳಿಂದಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ. ಬಟ್ ಇತ್ತೀಚೆಗಷ್ಟೇ ನಮ್ಮ ಗುಂಟೂರಿನ ಮೆಣಸಿನಕಾಯಿಯನ್ನ ವಿದೇಶವೊಂದಕ್ಕೆ ರವಾನೆ ಮಾಡೋದಕ್ಕೆ ನಮ್ಮ ಭಾರತೀಯ ರೈಲ್ವೆ ಸಹಾಯ ಮಾಡಿತು. ವಿಶಿಷ್ಟವಾಗಿರತಕ್ಕಂತಹ ಪಾರ್ಸೆಲ್ ರೈಲುಗಳಲ್ಲಿ ಈ ಒಂದು ಗುಂಟೂರು ಮೆಣಸಿನಕಾಯಿಗಳನ್ನ ರಫ್ತು ಮಾಡಲಾಯಿತು, ಒಣ ಮೆಣಸಿನಕಾಯಿಗಳನ್ನ ರಫ್ತು ಮಾಡಲಾಯಿತು. ಸೊ ಅದು ಯಾವ ದೇಶಕ್ಕೆ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಬಾಂಗ್ಲಾದೇಶ್. ನೋಡಿ, ಬಹಳ ಹಿಂದಿನ ದಿನಗಳಿಂದಲೂ ಕೂಡ ಆಂಧ್ರ ಪ್ರದೇಶದ ಈ ಗುಂಟೂರು ಮೆಣಸಿನಕಾಯಿ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಬಟ್ ಇದು ಮೂಲತಃ ರಸ್ತೆ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ವು. ಬಟ್ ಇತ್ತೀಚೆಗೆ ಲಾಕ್ಡೌನ್ ಉಂಟಾಗಿದ್ದಂತಹ ಕಾರಣದಿಂದ ಈ ರೋಡ್ ಟ್ರಾನ್ಸ್ಪೋರ್ಟ್ಗೆ ಒಂದು ಅಡೆತಡೆ ಉಂಟಾಯಿತು. ಸೊ ಹಾಗಾಗಿ ಈ ಗುಂಟೂರಿನ ಮೆಣಸಿನಕಾಯಿಯ ಬೆಳೆಗಾರರು ಭಾರತೀಯ ರೈಲ್ವೆಯ ಮೊರೆ ಹೋದರು. ಸೊ ಭಾರತೀಯ ರೈಲ್ವೆ ಒಂದು ಸ್ಪೆಷಲ್ ಪಾರ್ಸೆಲ್ ಪ್ಯಾಕೇಜ್ಗಳಲ್ಲಿ ಒಂದು ರೈಲಿನಲ್ಲಿ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ಮಾಡಿಕೊಂಡಿದೆ. ಆ್ಯಂಡ್ ಇದರಿಂದ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಸಾಗಾಟ ವೆಚ್ಚ ಕೂಡ ಉಳಿತಾಯ ಆಗಿದೆ. ಸೊ ಇದು ಬಹಳ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಯಾವ ದೇಶಕ್ಕೆ ರಫ್ತು ಮಾಡಲಾಗ್ತಾ ಇದೆ ಗುಂಟೂರಿನ ವಿಶಿಷ್ಟ ಒಣಮೆಣಸಿನಕಾಯಿ ಅಂತ ಹೇಳಿದ್ರೆ ಬಾಂಗ್ಲಾದೇಶ್. ಆ್ಯಂಡ್ ಪ್ರಸಕ್ತವಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು, ಆ್ಯಂಡ್ ಅಲ್ಲಿನ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ, ಆ್ಯಂಡ್ ಅದೇ ರೀತಿ ಅಲ್ಲಿನ ರಾಜಧಾನಿ ಢಾಕಾ ನಗರ. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಎಲೈಟ್ಸ್ ಟೆಕ್ನೋಮೀಡಿಯಾ ಪ್ರಸ್ತುತಪಡಿಸಿದ ಎಲೈಟ್ ಎಕ್ಸಲೆನ್ಸ್ ಅವಾರ್ಡ್ 2020 ಯಾವ ರಾಜ್ಯದ ಮುಖ್ಯಮಂತ್ರಿ ದರ್ಪಣ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಸ್ವೀಕರಿಸಿದೆ? ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ. ಇತ್ತೀಚೆಗಷ್ಟೇ ಒಂದು ರಾಜ್ಯದ ಮುಖ್ಯಮಂತ್ರಿ ದರ್ಪಣ್ ಪೋರ್ಟಲ್
ಸೊ ಇದು ನಿಮಗೆ ಗೊತ್ತಿರಬೇಕಾಗಿದೆ. ಸಂಪೂರ್ಣ ಒಂದೇ ಹೆಸರು, ಚೀಫ್ ಮಿನಿಸ್ಟರ್ಸ್ ದರ್ಪಣ್ ಪೋರ್ಟಲ್ ಅಥವಾ ಮುಖ್ಯಮಂತ್ರಿ ದರ್ಪಣ್ ಪೋರ್ಟಲ್ ಅಂತಕ್ಕಂತಹದ್ದು ಒಂದು ರಾಜ್ಯ ಸರ್ಕಾರ ಅಭಿವೃದ್ಧಿಪಡಿಸಿರತಕ್ಕಂತಹ ಪೋರ್ಟಲ್ ಮತ್ತು ಒಂದು ಮೊಬೈಲ್ ಅಪ್ಲಿಕೇಶನ್. ಅಂಡ್ ಇದಕ್ಕೆ ನಮ್ಮ ದೇಶದ ಪ್ರತಿಷ್ಠಿತ ಟೆಕ್ನಾಲಜಿಕಲ್ ಕಂಪನಿಯಾಗಿರತಕ್ಕಂತಹ ಎಲೈಟ್ ಟೆಕ್ನೋ ಮೀಡಿಯಾ ಅವರು ಪ್ರಸ್ತುತಿಪಡಿಸಿರತಕ್ಕಂತಹ ಎಲೈಟ್ಸ್ ಎಕ್ಸಲೆನ್ಸ್ ಅವಾರ್ಡ್ ದೊರಕಿದೆ. ಅದು ಯಾವ ರಾಜ್ಯಕ್ಕೆ ಅಂತ ಕೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ ಈ ಒಂದು ಆ್ಯಪ್ನ ಗುಣಲಕ್ಷಣಗಳನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ದರ್ಪಣ್ ಅಂತ ಕಾಣಿಸ್ತಾ ಇದೆ ನೋಡಿ. ದರ್ಪಣ್ ಅಂದರೆ ಹಿಂದಿಯಲ್ಲಿ ನಾವು ಕನ್ನಡಿ ಅಂತ ಕರಿಬಹುದು. ಸೊ ಕನ್ನಡದಲ್ಲೂ ಕೂಡ ದರ್ಪಣ ಅಂದರೆ ಕನ್ನಡಿ. ಸೊ ಕನ್ನಡಿ ಅಂದರೆ ಇದು ಸಾಮಾನ್ಯ ಜನರಿಗೆ ಸರ್ಕಾರದ ಪ್ರಮುಖ ಸ್ಕೀಮ್ಗಳನ್ನು, ಸರ್ಕಾರದ ಯೋಜನೆಗಳನ್ನ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡುತ್ತೆ. ಸೊ ಈ ದರ್ಪಣ್ ಪೋರ್ಟಲನ್ನು ಓಪನ್ ಮಾಡಿಕೊಂಡು ಜನ ನೋಡಿದ್ರು ಅಂತ ಹೇಳಿದ್ರೆ ಅವರಿಗೆ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಎಲ್ಲ ಪ್ರಮುಖ ಮಹತ್ವದ ಯೋಜನೆಗಳ ಕುರಿತಾಗಿರತಕ್ಕಂತಹ ಮಾಹಿತಿ ದೊರಕುತ್ತೆ. ಸೊ ಹಾಗಾಗಿ ಮುಖ್ಯಮಂತ್ರಿ ದರ್ಪಣ್ ಪೋರ್ಟಲ್ ಅಂದರೆ ಇದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂತಹ ಒಂದು ಅಪ್ಲಿಕೇಶನ್ ಆಗಿದೆ. ಅಂಡ್ ಯಾವ ರಾಜ್ಯ ಸರ್ಕಾರ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ, ಛತ್ತೀಸ್ಗಢ ರಾಜ್ಯ ಸರ್ಕಾರ. ಕಳೆದ ಕೆಲವು ದಿನಗಳಿಂದ ಬಹಳಷ್ಟು ಬೇರೆ ಬೇರೆ ವಿಚಾರಗಳಿಗಾಗಿ ಛತ್ತೀಸ್ಗಢ ಸರ್ಕಾರ ಸುದ್ದಿಯಲ್ಲಿದೆ. ಆ್ಯಂಡ್ ಇದು ಮತ್ತೊಂದು ಹೊಸ ಸೇರ್ಪಡೆ. ಸೊ 100% ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ಕಾಂಗ್ರೆಸ್ ಪಕ್ಷದವರು. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಸೂಚ್ಯಂಕವು ಭಾರತದ ಉದ್ಯಮಿಯಾದ ಡ್ಯಾಶ್ ಅನ್ನ ವಿಶ್ವದ 6ನೇ ಶ್ರೀಮಂತ ವ್ಯಕ್ತಿ ಅಂತ ಗುರುತಿಸಿದೆ. ನೋಡಿ ಇದು ಕೂಡ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಕಳೆದ ಕೆಲವು ದಿನಗಳಿಂದ ನ್ಯೂಸ್ ಬಂತು, ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿರ್ತಕ್ಕಂತಹ ಆಪ್ಷನ್ ಬಿ ಮುಖೇಶ್ ಅಂಬಾನಿ ಅವರು ಪ್ರಪಂಚದ 10 ಶ್ರೀಮಂತರ ಪಟ್ಟಿಯಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ ಅಂತೇಳಿ ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂದಿತ್ತು. ಬಟ್ ಈಗ ಮತ್ತೊಂದು ಸುದ್ದಿ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಕಳೆದ ಕೆಲವು ದಿನಗಳಿಂದ ತಮ್ಮ ಒಂದು ಕಂಪನಿ ತೆಗೆದುಕೊಳ್ತಿರ್ತಕ್ಕಂತಹ ಪರಿಣಾಮಕಾರಿ ನಿರ್ಧಾರಗಳು ಮತ್ತು ವಿದೇಶದಿಂದ ಬರ್ತಿರ್ತಕ್ಕಂತಹ ಅಪಾರ ಪ್ರಮಾಣದ ಹೂಡಿಕೆಯ ಕಾರಣದಿಂದ ಅವರ ಆಸ್ತಿಯಲ್ಲಿ ಗಣನೀಯ ಪ್ರಮಾಣದ ಏರಿಕೆ ಉಂಟಾಗ್ತದೆ. ಸೊ ಹಾಗಾಗಿ ಪ್ರಸಕ್ತವಾಗಿ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ನ ಪ್ರಕಾರ ಮುಖೇಶ್ ಅಂಬಾನಿ ಅವರು ಪ್ರಪಂಚದ 6ನೇ ಅತ್ಯಂತ ಸಿರಿವಂತ ವ್ಯಕ್ತಿ ಅಂತ ಹೇಳಿ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರು ಇತ್ತೀಚೆಗಷ್ಟೇ ವಾರೆನ್ ಬಫೆಟ್, ಪ್ರಪಂಚದ ಪ್ರಖ್ಯಾತ ಒಬ್ಬ ಹೂಡಿಕೆದಾರ ವಾರೆನ್ ಬಫೆಟ್ ಅವರನ್ನು ಕೂಡ ಹಿಂದಿಕ್ಕಿದ್ರು. ಅಂಡ್ ಈಗ 6ನೇ ಸ್ಥಾನದಲ್ಲಿದ್ದಾರೆ. ಒಂದು ಲೆಕ್ಕದ ಪ್ರಕಾರ ಅವರ ಆಸ್ತಿ ಸುಮಾರು 5,60,000 ಕೋಟಿ ರೂಪಾಯಿ, 5,60,000 crore rupees. ನಮ್ಮ ಭಾರತದ ಒಂದು 2-3 ರಾಜ್ಯಗಳ ಬಜೆಟ್ಟೇ ಇಷ್ಟಿರಲ್ಲ, ಅಷ್ಟು ಅಪಾರ ಪ್ರಮಾಣದ ಆಸ್ತಿಯನ್ನು ಒಬ್ಬ ವ್ಯಕ್ತಿ ಮುಖೇಶ್ ಅಂಬಾನಿ ಅವರು ಹೊಂದಿದ್ದಾರೆ. ಅವರು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಕೂಡ ಆಗಿದ್ದಾರೆ. ಪ್ರಸಕ್ತವಾಗಿ 1ನೇ ಸ್ಥಾನವನ್ನು ಜೆಫ್ ಬೆಜೋಸ್ ಅವರು ಬಿಟ್ಕೊಟ್ಟಿಲ್ಲ. ಒಂದು ಕಾಲದಲ್ಲಿ ಬಿಲ್ ಗೇಟ್ಸ್ ಮತ್ತು ವಾರೆನ್ ಬಫೆಟ್ ಅವರ ಮಧ್ಯೆ ಕಾಂಪಿಟೇಷನ್ ನಡೀತಾ ಇತ್ತು. ಬಟ್ ಈಗ ಅವರೆಲ್ಲರೂ ಕೂಡ ಹಿಂದಕ್ಬಿಟ್ಟು 1ನೇ ಸ್ಥಾನದಲ್ಲಿರ್ತಕ್ಕಂತಹದ್ದು ಅಮೆಜಾನ್ ಕಂಪನಿಯ ಸಿಇಒ, ಏನು ಪ್ರಪಂಚದ ದಿಗ್ಗಜ ಇ ಕಾಮರ್ಸ್ ಸಂಸ್ಥೆ ಆಗಿದೆ ಅಮೆಜಾನ್, ಅದರ ಸಿಇಒ ಜೆಫ್ ಬೆಜೋಸ್ ಅಮೆರಿಕ ಮೂಲದವರು. ಅವರು 1ನೇ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಮೈಕ್ರೋಸಾಫ್ಟ್ನ ಸಂಸ್ಥಾಪಕ ಬಿಲ್ ಗೇಟ್ಸ್ ಇದ್ದಾರೆ. ಆ್ಯಂಡ್ ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖೇಶ್ ಅಂಬಾನಿ ಅವರು 6ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ವಿಚಾರ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, 1 ಕೋಟಿಗಿಂತ ಹೆಚ್ಚಿನ ಹಣವನ್ನು ಹಿಂತೆಗೆದುಕೊಳ್ಳುವುದಾದರೆ ಆದಾಯ ತೆರಿಗೆ ಪಾವತಿಸುವ ವ್ಯಕ್ತಿಯಿಂದ ಕಡಿತಗೊಳಿಸಲ್ಪಟ್ಟ TDS ಎಷ್ಟು? ಇಲ್ಲಿ 2 ವಿಚಾರವನ್ನು ತಿಳ್ಕೋಬೇಕಾಗುತ್ತೆ. ಒಂದು, ತೆರಿಗೆಯನ್ನು ಪಾವತಿಸುವಂತಹ ವ್ಯಕ್ತಿಯ ಬಗ್ಗೆ, ಮತ್ತೊಂದು ತೆರಿಗೆಯನ್ನು ಪಾವತಿ ಮಾಡದೇ ಇರುವಂತಹ ವ್ಯಕ್ತಿಗಳ ಬಗ್ಗೆ. ಸೊ ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಆ್ಯಂಡ್ ಮತ್ತೊಂದು ನಿಮಗೆ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದು TDS. ಬಹಳಷ್ಟು ಜನ ಕೇಳಬಹುದು TDS ಅಂದ್ರೆ ಏನು. TDSನ ಫುಲ್ ಫಾರ್ಮ್ ಬಹಳ ಸಿಂಪಲ್, ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಈ ಒಂದು ಟ್ಯಾಕ್ಸ್ನ ತೆರಿಗೆಯ ವಿಚಾರದಲ್ಲಿ ಕಂಡುಬರ್ತಕ್ಕಂತಹ TDSನ ವಿಸ್ತೃತ ರೂಪ ಏನು ಅಂತ ಕೇಳಬಹುದು. TDSನ ಫುಲ್ ಫಾರ್ಮ್ ಬಂದ್ಬಿಟ್ಟು ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್. ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಮೂಲದಲ್ಲೇ ಕಡಿತಗೊಳ್ಳುವಂತಹ ತೆರಿಗೆ. ಮೂಲದಲ್ಲಿ ಅಂತ ಹೇಳಿದ್ರೆ ಆತ ವಿಡ್ರಾ ಮಾಡಬೇಕಾದ್ರೆ ಆ ಒಂದು ಟ್ಯಾಕ್ಸ್ ಕಟ್ಟಾಗ್ಬಿಟ್ಟೆ ಹೊರಗೆ ಬರುತ್ತೆ. ಸೊ ಅದನ್ನು TDS ಅಂತ ಕರೆಯಲಾಗುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡುವಂತಹ ವ್ಯಕ್ತಿಗೆ TDS ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 2%. 2% ಹಣ ಕಡಿತಗೊಳ್ಳುತ್ತೆ. ಸೊ 1 ಕೋಟಿ ರೂಪಾಯಿಗಳನ್ನು ಒಬ್ಬ ವ್ಯಕ್ತಿ ಒಂದು ವಿಡ್ರಾ ಮಾಡ್ಕೊಳ್ತಾ ಇದ್ದಾನೆ, ಏನು ಹಣವನ್ನು ಬಿಡಿಸ್ಕೊಳ್ತಾ ಇದ್ದಾನೆ, ಹಿಂಪಡಿತಾ ಇದ್ದಾನೆ ಅಂತ ಹೇಳಿದ್ರೆ ಆತನ ಒಂದು ಹಣದಲ್ಲಿ 2 ಲಕ್ಷ ರೂಪಾಯಿ ಕಟ್ಟಾಗುತ್ತೆ, 2%. ಬಟ್ ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಿದಂತಹ ವ್ಯಕ್ತಿಗೆ ಮಾತ್ರ, ಆದಾಯ ತೆರಿಗೆ ರಿಟರ್ನ್ಸ್ನ ಫೈಲ್ ಮಾಡೋರಿಗೆ ಮಾತ್ರ. ಬಟ್ ಯಾವ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಿಲ್ಲ ಆತನಿಗೆ ಸುಮಾರು 5% ಕಟ್ಟಾಗುತ್ತೆ. ಒಂದು ವೇಳೆ ಆತ 1 ಕೋಟಿ ರೂಪಾಯಿ ವಿಡ್ರಾ ಮಾಡ್ಕೊಂಡ ಅಂತ ಹೇಳಿದ್ರೆ ಆತನ ಹಣದಲ್ಲಿ 5 ಲಕ್ಷ ರೂಪಾಯಿ ಡಿಡಕ್ಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನು ಯಾಕೆ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆಯಪ್ಪ ಅಂತ ಹೇಳಿದ್ರೆ ಈ ಕ್ಯಾಶ್ ವಿಡ್ರಾವಲ್ಸನ್ನ ಕಡಿಮೆ ಮಾಡಬೇಕು. ಬಿಕಾಸ್ ನೋಡಿ, ಆ 1 ಕೋಟಿ ರೂಪಾಯಿ ಆತ ಏನು ವಿಡ್ರಾ ಮಾಡ್ಕೊಳ್ತಾನೆ ಅದನ್ನು ತಗೊಂಡೋಗಿ ಆತ ಏನು ಮಾಡ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಬಿಕಾಸ್ ಆತ ಅದನ್ನು ಲಂಚದ ರೂಪದಲ್ಲಿ ಕೊಡಬಹುದು ಅಥವಾ ಕೆಲವು ಅನೈತಿಕ ಚಟುವಟಿಕೆಗಳಿಗೆ ಬಳಸಬಹುದು. ಸೊ ಹಾಗಾಗಿ ಸರ್ಕಾರ ಯಾವಾಗಲೂ ಕೂಡ ಈ ಕ್ಯಾಶ್ ವಿಡ್ರಾವಲ್ಸನ್ನ
ನಗದು ಒಂದು ವ್ಯವಹಾರಗಳನ್ನು ಅಷ್ಟೊಂದು ಎನ್ಕರೇಜ್ ಮಾಡಲ್ಲ, ಅದನ್ನು ಡಿಸ್ಕರೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಈ 2% ಮತ್ತು 5% ಅಷ್ಟು ಒಂದು ಟ್ಯಾಕ್ಸನ್ನು ವಿಧಿಸ್ತಾರೆ. ಅದನ್ನು ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಒಂದು ವೇಳೆ ಆ ಟ್ಯಾಕ್ಸ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದಾಗುತ್ತೆ. ನೆಟ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಂತಾದಂತಹ ಒಂದಷ್ಟು ಮೆಜರ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ಈ TDS ನಿಂದ ಪಾರಾಗಬಹುದು. ಸೊ ಇದು ಕೇವಲ ನಗದು ವ್ಯವಹಾರವನ್ನು ಒಂದು ಡಿಸ್ಕರೇಜ್ ಮಾಡ್ತಕ್ಕಂತಹ ಒಂದು ಕೆಲಸ ಅಷ್ಟೇ. ಆ್ಯಂಡ್ ಅದೇ ರೀತಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಹತ್ರ ಆತ ಈ ಇನ್ಕಮ್ ಟ್ಯಾಕ್ಸನ್ನು ಪಾವತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲ್ ಮಾಡಿಲ್ಲ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿಗೆ ಆತನಿಗೆ 2% ಡಿಡಕ್ಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, 20 lakhsಗೆ 2% ಡಿಡಕ್ಟ್ ಆಗುತ್ತೆ. ಅದೇ ರೀತಿ 1 ಕೋಟಿಗೆ 5% ಡಿಡಕ್ಟ್ ಆಗುತ್ತೆ. ಬಟ್ ಅದೇ ಮಾಡ್ತಿರ್ತಕ್ಕಂತಹ ರಿಟರ್ನ್ಸ್ ಫೈಲ್ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗೆ 1 ಕೋಟಿ ರೂಪಾಯಿಗೆ 2%, ಅದೇ ರೀತಿ 20 ಲಕ್ಷಕ್ಕೆ ಯಾವುದೇ ಇಲ್ಲ. 1 ಕೋಟಿಯವರೆಗೂ ಕೂಡ ಆತನಿಗೆ TDS ಕಟ್ಟಾಗಲ್ಲ. 1 ಕೋಟಿಯ ಮೇಲೆ ಮಾತ್ರ 2% ಕಟ್ಟಾಗುತ್ತೆ. ಆ್ಯಂಡ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ, ಈಗೆಲ್ಲ ಪೋಸ್ಟ್ ಆಫೀಸಲ್ಲೂ ಕೂಡ ಅಕೌಂಟ್ಸ್ ಇರುತ್ತೆ. ಪೋಸ್ಟ್ ಆಫೀಸ್ಗೂ ನೀವು ಕೂಡ ಹೋಗ್ಬಿಟ್ಟು ವಿಡ್ರಾ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪಾನ್ ಕಾರ್ಡ್ ನಂಬರ್ನ ಕೇಳ್ತಾರೆ, ಪರ್ಮನೆಂಟ್ ಅಕೌಂಟ್ ನಂಬರ್ನ. ಸೊ ಅದನ್ನೆಲ್ಲ ಟೈಪ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ರಿಟರ್ನ್ಸ್ನ ಫೈಲ್ ಮಾಡಿದ್ರು ಇಲ್ವೋ ಅಂತೇಳಿ ಗೊತ್ತಾಗುತ್ತೆ. ಅದರ ಬೇಸಿಸ್ ಮೇಲೆ ಅವರು 5% ಅಥವಾ 2%ನ ವಿಧಿಸ್ತಾರೆ ಪ್ರತಿ 1 ಕೋಟಿ ವಿಡ್ರಾವಲ್ಗೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ 6 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾವ ವಿಶ್ವವಿದ್ಯಾಲಯವು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮುಕ್ತಗೊಳಿಸಲು ಶುದ್ಧ ಅಲ್ಟ್ರಾವೈಲೆಟ್ ಸ್ಯಾನಿಟೈಸಿಂಗ್ ಸಾಧನವನ್ನು ಅಭಿವೃದ್ಧಿಪಡಿಸಿದೆ? ನೋಡಿ, ಇತ್ತೀಚೆಗೆ ಕೊರೋನಾ ವೈರಸ್ನ ಕಾರಣದಿಂದ ಈ ಸ್ಯಾನಿಟೈಸಿಂಗ್ ಅಥವಾ ಈ ಶುಚಿತ್ವ ಕುರಿತಾಗಿರ್ತಕ್ಕಂತಹ ಉಪಕರಣಗಳು ಅಥವಾ ಸಾಧನಗಳ ಕುರಿತು ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಇದಕ್ಕೆ ಹೊಸ ಸೇರ್ಪಡೆ ಇಲ್ಲಿ ಕಾಣಿಸಿರ್ತಕ್ಕಂತಹ ಶುದ್ಧ, ನಮ್ಮ ಭಾರತದ ಒಂದು ಪ್ರಖ್ಯಾತ ಸಂಸ್ಥೆ ಆಪ್ಷನ್ ಎ IIT ಕಾನ್ಪುರ್ ಅವರು ಜಾರಿಗೆ ತಂದಿರತಕ್ಕಂತಹ ಒಂದು ಸಾಧನ. ಇದು ಹೆಸರೇ ಹೇಳುವಂತೆ ಅಲ್ಟ್ರಾವೈಲೆಟ್ ಸ್ಯಾನಿಟೈಸಿಂಗ್ ಅಂದರೆ UV ರೇಸ್ ಏನಿದ್ದಾವೆ, ಅಲ್ಟ್ರಾವೈಲೆಟ್ ರೇಸ್ ಏನಿದ್ದಾವೆ ಅದನ್ನು ಬಳಸ್ಕೊಂಡ್ಬಿಟ್ಟು ಸ್ಯಾನಿಟೈಸ್ ಮಾಡುತ್ತೆ, ಶುಚಿಗೊಳಿಸುತ್ತೆ. ಸೊ ಹಾಗಾಗಿ ಇದು ಬಹಳ ಪ್ರಮುಖವಾದಂತಹ ಒಂದು ಸಾಧನ ಅಂತ ಹೇಳ್ಬೋದು. ಇದಕ್ಕೆ ಶುದ್ಧ ಅಂತ ಹೆಸರನ್ನು ನೀಡಲಾಗಿದೆ. ಇದನ್ನು IIT ಕಾನ್ಪುರ್ ಅವರು ಉತ್ಪಾದನೆ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಇತ್ತೀಚೆಗಷ್ಟೇ ವಿಕಾಸ್ ದುಬೆಯ ಒಂದು ಪ್ರಕರಣ ನಡೀತಾ ಇತ್ತು. ಆ ಪ್ರಕರಣ ನಡೆದಿದ್ದೆ ಇದೇ ಕಾನ್ಪುರ್ ಜಿಲ್ಲೆಯ ಬಿಕ್ರು ಅನ್ನುವಂತಹ ಒಂದು ಹಳ್ಳಿಯಲ್ಲಿ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. IIT ಕಾನ್ಪುರ್ನ ಶುದ್ಧ ಅನ್ನುವಂತಹ ಒಂದು ಡಿವೈಸ್. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖವಾದಂತಹ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.